ಮತ್ತೊಂದು ಚಿಂತೆ ಆಗ್ತಿತ್ತು. ಹೌದು, ನಾನು ನಿಮ್ಮನ್ನ ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ. ಯಾವುದೋ ಚಿಂತಾಲೋಕದಲ್ಲಿ ಇದ್ದೀರಿ. ಏನದು? ಲಕ್ಷ್ಮಿ, ಇಷ್ಟು ದಿನ ಈ ನಮ್ಮ ಬಡತನದಲ್ಲಿ ನನ್ನ ಸಂಸಾರ, ನಮ್ಮ ಮಕ್ಕಳು ಅನ್ನೋದ್ರ ಬಗ್ಗೆ, ಅವರು ಹೇಗೆ ಸಾಕಬೇಕೆನ್ನೋದ್ರ ಬಗ್ಗೆ ಚಿಂತೆ ಮಾಡ್ತಿದ್ವಿ. ಈ ನಮ್ಮ ಕಷ್ಟವನ್ನು ಕಂಡು ದೇವರಂತ ನಮ್ಮ ವಿಕ್ರಮ ಮಹಾರಾಜರು ಸಹಾಯ ಮಾಡಿದರು. ಆದರೆ ದೇವದತ್ತ ಬ್ರಾಹ್ಮಣನಿಗೆ ಏಕೆ ನಗೆ ನಾಣ್ಯಗಳು ದಕ್ಕಲಿಲ್ಲ ಅಂತ ಹೇಳಿ ಪಂಡಿತರನ್ನು ಕೇಳಿದರೆ, ದೇವದತ್ತ ಬ್ರಾಹ್ಮಣನಿಗೆ ಗ್ರಹಚಾರ ಕಾಡ ಹತ್ತಿದೆ, ಹಾಗಾಗಿ ಅವರಿಗೆ ಯಾವುದು ದಕ್ಕುವುದಿಲ್ಲಂತೆ ಹೇಳಿ ಪಂಡಿತರು ನುಡಿದರಂತೆ. ಆಗ ವಿಕ್ರಮ ಮಹಾರಾಜರು, ಗ್ರಹಗಳು ಕಾಡುವುದಾದರೆ ನನ್ನಂತ ವಿಕ್ರಮ ಮಹಾರಾಜರನ್ನು ಕಾಡಲಿ ಅಂತ ಹೇಳಿ ಶನಿದೇವನನ್ನು ದೂಷಿಸಿ ಅವನ ನುಡಿದರಂತೆ. ಆಗ ಪ್ರತ್ಯಕ್ಷವಾಗಿ ಶ್ರೀ ಶನಿದೇವನು, ತುಂಬಿದ ಸಮಯದಲ್ಲಿ ನನ್ನ ಹವನನ್ನು ಮಾಡುತ್ತೀಯ ಮೂರ್ಖ ಎಂದು ಹೇಳಿ, ಇನ್ನು ಮುಂದೆ ನಿನ್ನ ಜನ್ಮರಾಶಿಯಾದ ಕನ್ಯಾ ರಾಶಿ ನಾನು ಪ್ರವೇಶ ಮಾಡಿ ಇಲ್ಲ ಸಲ್ಲದ ಕಷ್ಟಗಳನ್ನು ಕೊಟ್ಟು ಪರಿಪರಿಯಾಗಿ ಕಾಡುತ್ತೇನೆಂದು ಹೇಳಿ ಮಾಯವಾದರಂತೆ. ಈಗ ನಮ್ಮ ಮಹಾರಾಜರು ಚಿಂತೆಯಿಂದ ಅಂತಃಪುರದಲ್ಲಿ ಮಲಗಿದವರು ಎದ್ದು ಹೊರಗಡೆ ಬಂದಿರುವಂತೆ. ಅಯ್ಯೋ ರಾಮ ರಾಮ, ಮುಂದೇನು ಮಾಡೋದು? ಒಳ್ಳೆಯವರಿಗೆ ಇಲ್ಲಿ ಕಾಲವಿಲ್ಲಪ್ಪ. ಮುಂದೇನು ಗತಿ ತಂದೆ, ಮುಂದೇನು ಗತಿ? ಲಕ್ಷ್ಮಿ, ಈಗ ಅವರ ಜಾತಕದಲ್ಲಿ ಜನ್ಮ ರಾಶಿಯಾದ ಕನ್ಯಾ ರಾಶಿಯಲ್ಲಿ ಶನಿ ಗ್ರಹ ಪ್ರವೇಶಿಸಿದೆ. ಈಗ ಜಪ ತಪ ಹೋಮ ಮಾಡೋದಕ್ಕೆ ಹೊರತು ಬೇರೇನೂ ದಾರಿಯಿಲ್ಲ. ಈ ವಿಷಯವನ್ನ ನಮ್ಮ ಮಹಾರಾಜರಿಗೆ ತಿಳಿಸಲೇಬೇಕು. ಹಾಗಾದ್ರೆ ನಡೆಯಿರಿ ಹೋಗೋಣ. ಏನಾದ್ರೂ ಒಂದು ಮಾಡಲೇಬೇಕು. ವಿಲಾಸವ ಏನಂಬೆ ಜಗವೇ
ಯಜಮಾನರೇ, ಈಗ ಶನಿದೇವನು ನಿಮ್ಮ ಜನ್ಮ ರಾಶಿಯ ಕುಂಡಲಿ ಪ್ರಕಾರ ಕಾಡುವನು. ಅದಕ್ಕಾಗಿ ಅರಮನೆಯಲ್ಲಿ ದಿನನಿತ್ಯವೂ ಶನಿದೇವರ ಪೂಜೆ, ಧ್ಯಾನ, ಆರಾಧನೆಗಳನ್ನು ಮಾಡಬೇಕು. ಕುದುರೆಯ ಲಾಲಿನಿಂದ ಶನಿದೇವರ ಪ್ರತಿಮೆಯನ್ನು ಮಾಡಿ ಮಣ್ಣಿನ ಕುಂಭದ ಮೇಲೆ ಇರಿಸಿ ತೈಲದಿಂದ ಅಭಿಷೇಕ ಮಾಡಿ ಷೋಡೋಪಚಾರಗಳಿಂದ ಪೂಜೆ ಮಾಡಿದರೆ ಸ್ವಲ್ಪನಾದರೂ ಕಷ್ಟ ಕಡಿಮೆಯಾಗಬಹುದು. ಮಹಾಮಂತ್ರಿಗಳೇ ಹಾಗೂ ಪಂಡಿತೋತ್ತಮರೇ, ವಿಧಿ ಲಿಖಿತವನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ನನ್ನ ಕರ್ಮದಲ್ಲಿ ಏನಿದೆಯೋ ಅದನ್ನು ನಾನು ಅನುಭವಿಸಲೇಬೇಕು. ನಾನು ಏನು ಮಾಡಿದರೂ ಆ ಶನಿಯ ಕಾಟವು ನನಗೆ ತಪ್ಪಿದ್ದಲ್ಲ. ಬಾರದು ಬಪ್ಪದು, ಬಪ್ಪದು ತಪ್ಪದು, ಬಂದುದೆಲ್ಲ ಬರಲಿ. ಆ ಶನಿದೇವನ ಅನುಗ್ರಹ ಹೊಂದಿರಲಿ. ನ್ಯಾಯ ಧರ್ಮ ನಿಷ್ಠೆ ಹೊಂದಿದ್ದರೆ, ನ್ಯಾಯ ಧರ್ಮ ನಿಷ್ಠೆಯೇ ನನ್ನ ಆರಾಧಕ ದೇವರು. ನಾನು ಧರ್ಮವನ್ನು ರಕ್ಷಿಸಿದರೆ ಧರ್ಮ ನನ್ನನ್ನು ರಕ್ಷಿಸುತ್ತದೆ. ಆ ಶನಿದೇವನು ಮನಸ್ಸಿಗೆ ಬಂದಂತೆ ಮಾಡಲಿ. ಮಹಾಮಂತ್ರಿಗಳೇ ಹಾಗೂ ಪಂಡಿತೋತ್ತಮರೇ, ತಾವುಗಳು ತಮ್ಮ ತಮ್ಮ ಕೆಲಸದಲ್ಲಿ ಇನ್ನು ತೊಡಗಿರಿ. ये मेरा खूबसूरत घोड़े, कंगे लेने वाली कोई भी मर्दन माने, राज में रहे तो सामने आओ, सामने आओ, सामने आओ. हमारे घोड़े ಸವಾರಿ ಮಾಡು ಮತ್ತು ಕೊಳ್ಳುವ ಗಂಡು ಯಾರಾದರೂ ಇದ್ದರೆ ಈ ಪಟ್ಟಣದಲ್ಲಿ ಮುಂದೆ ಬನ್ನಿ. ಕುದುರೆ ವ್ಯಾಪಾರಿ, ಏನು ನೀನು ಕೂಗುವುದು? ಅಥವಾ ಈ ಪಟ್ಟಣದ ಗಂಡುಗಳ ವಿಚಾರಕ್ಕೆ ಬಂದಿರುವೆಯೋ? ಕ್ಯಾ ಸಾಬ್? ಏನ್ ಕ್ಯಾ ಸಾಬ್ ಅಂತೀಯ? ನಿಂದು ಯಾವ ದೇಶ? ಕನ್ನಡ ನಿಂಗೆ ಬರೋದಿಲ್ವಾ? ಸ್ವಲ್ಪ ಚಂದಾಗಿ ಗೌರವ ಕೊಟ್ಟು ಮಾತಾಡು. ಕುದುರೆ ವ್ಯಾಪಾರಿ ಮಾಡಿಕೊಂಡು ಹೋಗೋ ಗಂಡು ಇದ್ದರೆ ಎಂಬ ಅಹಂಕಾರದಿಂದ ಮಾತನಾಡಬೇಡ. ಇದು ಯಾರ ರಾಜ್ಯ ಬಂದೆ? ಏಕಚಕ್ರಾಧಿಪತಿ ವಿಕ್ರಮ ಭೂಪಾಲರ ರಾಜ್ಯ. ಹುಷಾರ್. ಅಚ್ಚಾ ಅಚ್ಚಾ, ಬಹುತ್ ಅಚ್ಚಾ. ನನ್ನದು ಹಿಂದೂಸ್ತಾನ್. ನಾನೊಬ್ಬ ಕುದುರೆ ವ್ಯಾಪಾರಿ. ನನ್ನ ಹಲವಾರು ಕುದುರೆಗಳನ್ನು ಈ ದೇಶದ ಹಲವಾರು ಭಾಗದಲ್ಲಿ ಮಾರಿದ್ದೇನೆ. ಆದರೆ ಇದೊಂದು ಕುದುರೆ ಮಾತ್ರ ಮಾರಲಿಕ್ಕೆ ಆಗಲೇ ಇಲ್ಲ. ಆದ್ದರಿಂದ ಸವಾರಿ ಮಾಡುವವರು ಮತ್ತು ಕೊಳ್ಳುವವರು ಯಾರಾದರೂ ಇದ್ದಾರೆ ಎಂದು ಹೇಳುತ್ತಾ ಹೊರಟಿದ್ದೆ ಅಷ್ಟೇ. ಹಾಗಾದರೆ ಕುದುರೆಯನ್ನು ಹತ್ತುವವರು ಕೊಳ್ಳುವವರು ಯಾರು ಈವರೆಗೂ ಸಿಕ್ಕಿಲ್ಲವೇ? ಏ ಕುದುರೆ ವ್ಯಾಪಾರಿ, ನಮ್ಮ ಮಹಾರಾಜರಿಗೆ ಈ ವಿಷಯವನ್ನು ತಿಳಿಸಿ ಅವರನ್ನು ಹೊರ ಹೇಳುತ್ತೇವೆ. ಸ್ವಲ್ಪ ನಿಲ್ಲು. ಇಂಥ ಸಾವಿರಾರು ಕುದುರೆಗಳನ್ನು ಅರಮನೆ ನಾಡಿನಲ್ಲಿ ಕಟ್ಟಿದ್ದಾರೆ ಮತ್ತು ಸವಾರಿ ಮಾಡಿದ್ದಾರೆ. ಇದು ಅವರಿಗೆ ಯಾವ ಲೆಕ್ಕ? ರಾಜಭಟ್ಟರೇ,
ಪರೀಕ್ಷಿಸುವ ಶಕ್ತಿ ಕೊಳ್ಳುವ ವ್ಯಕ್ತಿ ಇದ್ರೆ ನಮ್ಮದಕ್ಕೆ ಯಾವ ಅಭ್ಯಂತರವೂ ಇಲ್ಲ. ಆದರೆ ಈ ವಿಷಯವನ್ನು ನಿಮ್ಮ ಮಹಾರಾಜರಿಗೆ ತಿಳಿಸಿ. ಇರು ಇಲ್ಲೇ ನಮ್ಮ ಮಹಾರಾಜರನ್ನು ಕರೆತರುತ್ತೇನೆ. ಮಹಾರಾಜರೇ, ಇದು ನನ್ನ ಪ್ರೀತಿಯ ಕುದುರೆ. ನೋಡಿ ನೋಡಿ ವ್ಯಾಪಾರ ಮಾಡಿ. ವ್ಯಾಪಾರಿ, ಈ ಕುದುರೆಯು ಬಹಳ ನುರಿತಂತೆ ಕಾಣುತ್ತದೆ. ಈ ನೋಡಲು ಬಹಳ ಸುಂದರವಾಗಿದೆ. ಈ ಕುದುರೆ ಇನ್ನದು ಎಲ್ಲಿಯದು? ನಿನ್ನದು ಯಾವ ದೇಶ? ಮಹಾರಾಜರೇ, ನನ್ನದು ಹಿಂದೂಸ್ತಾನ್. ಈ ಕುದುರೆಯು ನನ್ನ ಮನೆಯಲ್ಲೇ ಹುಟ್ಟಿರುವುದು. ಇದಕ್ಕೆ ನಡಿಗೆ ಸವಾರಿಯನ್ನು ಚೆನ್ನಾಗಿ ಕಲಿಸಿದ್ದೇನೆ ಮಹಾರಾಜ. ಸರಿ, ನಿನ್ನ ಕುದುರೆಯು ಚೆನ್ನಾಗಿ ನುರಿದಂತೆ ಕಾಣುತ್ತದೆ. ಇದರ ಬೆಲೆ ಹೇಳು, ಕೊಟ್ಟು ಕೊಂಡುಕೊಳ್ಳುತ್ತೇನೆ. ಏನು ಮಹಾರಾಜ, ಕುದುರೆ ಗುಣಗಳನ್ನು ನೋಡದೆ, ಅದರ ಸುಳಿ ಸೂತ್ರವನ್ನು ನೋಡದೆ ಯಾವ ವ್ಯಾಪಾರವನ್ನು ಮಾಡಬಾರದು ಮಹಾರಾಜ. ಮಹಾರಾಜರೇ, ಈ ಕುದುರೆಯನ್ನು ಹತ್ತುವ ಗಂಡು ಈ ರಾಜ್ಯದಲ್ಲಿ ಯಾರಾದರೂ ಇದ್ದಾರೆ ಅಂತ ಹೇಳುತ್ತಾನೆ. ಇವನು ಎಷ್ಟು ಅಹಂಕಾರ, ಇವನ ಕುದುರೆ ಎಷ್ಟು ಸಕ್ಕಿರಬಾರದು. ಇವನು ನಮ್ಮ ಉಜ್ಜಯಿನಿ ಪುರಕ್ಕೆ ಅವಮಾನ ಮಾಡುತ್ತಿದ್ದಾನೆ ಮಹಾರಾಜ. ಇದ್ದಾರೆ ನಮ್ಮ ಮಹಾರಾಜರು. ಇಂಥ ಸಾವಿರಾರು ಕುದುರೆಯನ್ನು ಅರಮನೆ ನ್ಯಾಯದಲ್ಲಿ ಕಟ್ಟಿದ್ದಾರೆ ಎಂದು ಇವನ ಅಹಂಕಾರಕ್ಕೆ ತಕ್ಕ ಉತ್ತರ ಕೊಟ್ಟಿದ್ದೇನೆ ಮಹಾರಾಜರೇ. ವ್ಯಾಪಾರಿಯೇ, ನೀನು ಕುದುರೆ ಮಾರಲಿಕ್ಕೆ ಬಂದಿದ್ದೀಯಲ್ಲ, ನಿನ್ನ ಕುದುರೆಯ ಬೆಲೆ ಹೇಳು. ಮಹಾರಾಜರೇ, ಪರೀಕ್ಷಿಸುವ ಶಕ್ತಿ ಕೊಳ್ಳುವ ವ್ಯಕ್ತಿ ಇದ್ದರೆ ನಮ್ಮದು ಯಾವ ಅಭ್ಯಂತರವೂ ಇಲ್ಲ. ಆದರೆ ನಿಮ್ಮ ಮಾತಿನ ಅರ್ಥ ಹೇಗಿದೆ ಅಂದರೆ, ಆಕಳ ಅಟ್ಟದ ಮೇಲೆ ಕರು ಬೆಟ್ಟದ ಮೇಲೆ ಇಟ್ಟು ಹಾಲು ಕರೆದು ಕೊಡಿ ಅನ್ನಂಗಾಯಿತು ನಿಮ್ಮ ಮಾತಿನ ಅರ್ಥ. ಕುದುರೆ ಗುಣಗಳನ್ನು ನೋಡದೆ, ಅದರ ನಡಿಗೆಯನ್ನು ನೋಡದೆ ಯಾವ ವ್ಯಾಪಾರವನ್ನು ಮಾಡಬಾರದು ಮಹಾರಾಜ. ರಾಜಭಟರೇ, ಈ ಕುದುರೆಯನ್ನು ಹಿಡಿದು ತನ್ನಿ, ಸವಾರಿ ಮಾಡೇ ನೋಡುತ್ತೇನೆ. ವ್ಯಾಪಾರಿ, ತೆಗೆದುಕೊಂಡು ಬಾ ನಿನ್ನ ಕುದುರೆಯನ್ನು. ನಮ್ಮ ಮಹಾರಾಜರು ಸವಾರಿ ಮಾಡಲಿ. ಮಹಾರಾಜ, ತಾವು ಕೋಪಿಸಿಕೊಳ್ಳಬಾರದು. ನೋಡಿ, ಈ ನನ್ನ ಕುದುರೆಗೆ ಮಸ್ತಕದ ಸುಳಿ ಹೊಂದಿದೆ. ಈ ಸುಳಿಯು ಒಳ್ಳೆಯ ಲಕ್ಷಣಗಳ ಸುಳಿ. ಈ ಸುಳಿಗಳಿಲ್ಲದ ಕುದುರೆಯನ್ನು ಮನೆಯಲ್ಲಿ ಯಾರೂ ಕಟ್ಟಬಾರದು. ನೋಡಿ, ಇದರ ಹಣೆಯ ಮೇಲೆ ಒಂದು ಸುಳಿ ಇದೆ. ಇದು ಲಕ್ಷ್ಮೀ ಸುಳಿ. ಇದು ಒಳ್ಳೆಯ ಲಕ್ಷಣ ಸುಳಿ. ಹೊಟ್ಟೆಯ ಕೆಳಗೆ ಒಂದು ಸುಳಿ ಇದೆ, ಗಂಗಾ ಪಾಟ್. ಒಲಿದರೆ ಸೋನಾಕ ಲಾಟ್, ಒಲಿಯದಿದ್ದರೆ ಗೌರ್ ಸಪಾಟ್. ಇದಕ್ಕೆ ಕಂಠಾಭರಣ ಹೊಂದಿದೆ. ಇದು ಉತ್ತಮವಾದ ಸುಳಿ. ಇಂಥ ಉತ್ತಮವಾದ ನನ್ನ ಸುಳಿ ಕುದುರೆಗೆ ಯಾವ ಕೆಟ್ಟ ಸುಳಿಯೂ ಇರುವುದಿಲ್ಲ ಮಹಾರಾಜ. ಆಗಲಿ ವ್ಯಾಪಾರಿ, ಕುದುರೆ ಬಹಳ ಚೆನ್ನಾಗಿ ನುಡಿದಂತೆ ಕಾಣುತ್ತದೆ. ಇದರ ಬೆಲೆ ಹೇಳು. ಮಹಾರಾಜರೇ, ನನ್ನ ಕುದುರೆಯು ಈಗ ನೆಲದ ಮೇಲೆ ಅಷ್ಟೇ ನೆರೆದಿದೆ. ಇದಕ್ಕೆ ಆಕಾಶ ಮಾರ್ಗದಲ್ಲಿ ಹಾರಿ ಹೋಗುವ ಅಭ್ಯಾಸವೂ ಇದೆ ಮಹಾರಾಜ. ಒಟ್ಟಾರೆ ಕುದುರೆ ವ್ಯಾಪಾರಕ್ಕೆ ಬಂದಾಗ ಕಾಣೋದಿಲ್ಲ. ಆಕಾಶದಲ್ಲಿ ಹಾಕದಂತೆ ಇದು ಆಕಾಶದಲ್ಲಿ ಹಾರ್ಲಿಕ್ಕೆ ರೆಕ್ಕೆ ಗಿಕ್ಕೆ ಐದವೇನು? ಯಾಕೋ ನಂಗೆ ಇವನ ಅಭಿಪ್ರಾಯ ತಿಳಿವಲ್ದು. ವ್ಯಾಪಾರಿ, ನೀನು ಎಷ್ಟು ಮಾತನಾಡಿದ್ರೆ ನನಗೆ ಕೋಪ ಬರುವುದಿಲ್ಲ. ಈ ಕುದುರೆಯ ಬೆಲೆ ಹೇಳು, ಕೊಟ್ಟು ತೆಗೆದುಕೊಳ್ಳುತ್ತೇನೆ. ಇದರ ಮುಖ ಲಕ್ಷಣಗಳು ನೋಡಿ ನನಗೆ ಬಹಳ ಆನಂದವಾಗುತ್ತದೆ. ನೀರಿನ ಕುದುರೆಯು ಆಕಾಶ ಮಾರ್ಗದಲ್ಲಿ ಹಾರುವುದು ಪರೀಕ್ಷೆಯಾಗಲಿ. ಮಹಾರಾಜರೇ, ಈ ನನ್ನ ಕುದುರೆಗೆ ಈ ಚೌಕಿಯಿಂದ ಒಂದು ಪೆಟ್ಟು ಹೊಡೆದರೆ ಸಾಕು, ಈ ಭೂಮಿಯನ್ನು ಬಿಟ್ಟು ಮೇಲೆ ಹಾರುವುದು. ಮತ್ತೊಂದು ಪೆಟ್ಟು ಹೊಡೆದರೆ ಗಗನ ಮಾರ್ಗದಲ್ಲಿ ಹಾರಿ ಹೋಗುವುದು ಮಹಾರಾಜ. ಪರೀಕ್ಷಿಸಬೇಕು. ಆಗಲಿ, ನಿನ್ನ ಕುದುರೆಯು ಆಕಾಶದಲ್ಲಿ ಹಾರುವುದು ಪರೀಕ್ಷೆಯಾಗಲಿ.
ನನ್ನ ಈ ಮಾಯದ ಕುದುರೆಯು ನಿನ್ನನ್ನು ಬಹು ದೂರ ತೆಗೆದುಕೊಂಡು ಹೋಗಿ ಹೆಚ್ಚು ದರ್ಶನವಿಲ್ಲದ ಜಾಗದಲ್ಲಿ ಕೆಡವಿ ನೀನು ನನ್ನನ್ನು ಅನಗತ್ಯವಾಗಿ ದೂಷಿಸಿದೆಯಲ್ಲವೇ? ನಿನ್ನನ್ನು ಅವರಿವರಂತೆ ಕಾಣುವುದಿಲ್ಲ. ಚಿತ್ರ ವಿಚಿತ್ರವಾಗಿ ಹಿಂಸೆ ಕೊಟ್ಟು ದೇವಾರು ದೇವತೆಗಳಿಗೆ ಕೊಡಬೇಕು ನನ್ನ ಹೆಸರನ್ನು ಕೇಳಿದರೆ ದೇವಾರು ದೇವತೆಗಳು ಮಾನವರು ಅಲ್ಲಡಿಸಿ ಹೋಗುವಲ್ಲ. ನಿನ್ನ ಪಾಡೇನು ವಿಕ್ರಮ, ನಿನ್ನನ್ನು ವಿಧಿಗೆ ಲಕ್ಷ್ಮಿ, ಇಷ್ಟು ದಿನ ನನಗೆ ಒಂದು ಚಿಂತೆ ಇತ್ತು. ಅಶ್ವವೇದಿಗೆ ಹೋದ ನಮ್ಮ ಮಹಾರಾಜರು 4 ದಿನಗಳಾದರೂ ಹಿಂತಿರುಗಲಿಲ್ಲ. ಹೌದು, ಮಹಾರಾಜರು ಹಿಂತಿರುಗಿ ಬರದದ್ದನ್ನು ನೋಡಿ ನನ್ನ ತಲೆಯಲ್ಲಿ ಸಾವಿರಾರು ಪ್ರಶ್ನೆಗಳು ಮೂಡ್ತಾ ಇದೆ. ಲಕ್ಷ್ಮಿ, ನಿನ್ನ ತಲೆಯಾಗಕ್ಕೆ ನನ್ನ ತಲೆಗೆ ಸೇರಿ ಇಡೀ ನಮ್ಮ ಉಜ್ಜಯಿನಿ ರಾಜ್ಯದ ಪಂಡಿತರ, ಮಂತ್ರಿಗಳ, ಪ್ರಜೆಗಳ ತಲೆಯಾಗೂ ನಮ್ಮ ವಿಕ್ರಮ ಮಹಾರಾಜರ ಚಿಂತೆ ಆಗಿದೆ. ಹೌದು, ಎಲ್ಲರೂ ಚಿಂತೆ ಮಾಡೋದು ಸರಿ, ಆದ್ರೆ ಮಹಾರಾಣಿಯವರನ್ನ ನೆನೆಸಿಕೊಂಡ್ರೆ ನನ್ನ ಹೊಟ್ಟೆಯಲ್ಲಿ ಸಂಕಟ ಉಂಟಾಗುತ್ತೆ. ಲಕ್ಷ್ಮಿ, ಶ್ರೀ ಶನಿದೇವರ ಪೂಜೆ ಮಾಡುವುದು ಸರಿ. ಗಗನ ಮಾರ್ಗವಾಗಿ ಹೋದ ನಮ್ಮ ವಿಕ್ರಮ ಮಹಾರಾಜರು ಅವರ ಜೀವದ ಬಗ್ಗೆ ನಿನ್ನ ಅಭಿಪ್ರಾಯ ಲಕ್ಷ್ಮಿ? ನೋಡಿ ಸ್ವಾಮಿ, ನಮ್ಮ ವಿಕ್ರಮ ರಾಜರು ಯಾವ ಮಾರ್ಗದಲ್ಲಿ ಹೋದರೂ ಅವರಿಗೆ ಯಾವ ತೊಂದರೆಯೂ ಆಗೋದಿಲ್ಲ. ಆದ್ರೆ ಅವರ ಜನ್ಮ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಶನಿಯ ಪ್ರಭಾವ ಪ್ರಬಲವಾಗಿ ಇದೆ. ಅದಕ್ಕಾಗಿ ಕಷ್ಟ, ದುಃಖ, ಸಂಕಟಗಳು ಬರುವುದು ಸ್ವಾಭಾವಿಕ. ಶನಿ ಕಾಡಿ ಸತ್ತವರು ಯಾರೂ ಇಲ್ಲ, ಇದು ಸತ್ಯ. ಲಕ್ಷ್ಮಿ, ನೀನು ಬರೀ ನನ್ನ ಹೆಂಡತಿ ಮಾತ್ರ ಅಷ್ಟೇ ಅಲ್ಲ, ಹೆಣ್ಣಾಗಿ ಬಂದು ನನ್ನ ಜೀವನದ ನೌಕೆಯಲ್ಲಿ ಈ ಬಾಳ ಕಡಲಿನಲ್ಲಿ ಯಾವ ಕಲ್ಲು ಬಂಡಿಗೆ ತಾಗದಂತೆ ಸಂಸಾರವೆಂಬ ಸಾಗರವನ್ನ ದಾಟಿಸುವ ಧರ್ಮ ದೇವತೆ ಕಡೆ ನೋಡಿ ಸ್ವಾಮಿ, ನೀವು ನನ್ನನ್ನ ತುಂಬಾ ಹೊಗಳ್ತಾ ಇದ್ದೀರಿ. ಹೊಗಳಿಕೆಯನ್ನ ಸಾಕು ಮಾಡಿ. ಲಕ್ಷ್ಮಿ, ನಾನೊಬ್ಬ ಪಂಡಿತನಾಗಿರಬೇಕು, ಆದರೆ ಈ ನಿನ್ನ ಸಹನೆ ಸಹಕಾರ ಇರದಿದ್ದರೆ ಈ ನನ್ನ ಪರಿಸ್ಥಿತಿ ಅಧೋಗತಿ ಆಗ್ತಿತ್ತು ಲಕ್ಷ್ಮಿ, ಅಧೋಗತಿ ಆಗ್ತಿತ್ತು. ಅದಕ್ಕೆ ಅಂತ ನೋಡು, ಬೆಚ್ಚನೆಯ ಮನೆ ಇರಲು ವೆಚ್ಚಕ್ಕೆ ಹಣ ಬೀರಲು, ಮನದಿಚ್ಛೆಯನ್ನರಿತ ಹೆಂಡತಿ ಇದ್ದರೆ ಆ ಬಾಳಿಗೆ ಸ್ವರ್ಗ ಇದ್ದಂತೆ. ನಿಮ್ಮ ಮಾತು ಸತ್ಯ. ನಡೆಯಿರಿ, ಮೊದಲು ಶನಿದೇವರ ಪೂಜಾ ಕ್ರಮವನ್ನ ಇವತ್ತಿನಿಂದಲೇ ಪ್ರಾರಂಭ ಮಾಡೋಣ. ಪೂಜಿಸುವೆ ನಿನ್ನ ರವಿಯ ಸುಕುಮಾರ, ಪೂಜಿಸುವೆ ನಿನ್ನ ರವಿಯ ಸುಕುಮಾರ, ಈ ಬಂದು ದಯ ತೋರು ಛಾಯಾ ಸುಕುಮಾರ, ಈ ಬಂದು ದಯ ತೋರು ಛಾಯಾ ಸುಕುಮಾರ, ಪೂಜಿಸುವೆ ನಿನ್ನ ರವಿಯ ಸುಕುಮಾರ, ಪೂಜಿಸುವೆ ನಿನ್ನ ರವಿಯ ಸುಕುಮಾರ, ಈ ಬಂದು ದಯ ತೋರು ಛಾಯಾ ಸುಕುಮಾರ, ಲೋಕಕ್ಕೆ ಕರುಣೆ
ನನ್ನ ಕುದುರೆಯನ್ನು ತೆಗೆದುಕೊಂಡು ಹೋಗಿ. ನಿಮ್ಮ ರಾಜ ಇನ್ನೂ ಬರಲೇ ಇಲ್ಲ. 4 ದಿನದಿಂದ ನಾನು ಕಾದೆ, ಆದರೆ ನನ್ನ ಕುದುರೆಯನ್ನು ತೆಗೆದುಕೊಂಡು ಹೋಗಿ ಯಾವುದೋ ದೇಶಕ್ಕೆ ಮಾರಿಕೊಂಡನೋ ಹೇಗೆ? ನಮ್ಮ ವಿಕ್ರಮ ಮಹಾರಾಜರು ಅಂತವರಲ್ಲ. ಅವರಿಗೆ ಯಾವುದೋ ಒಂದು ವಿಪತ್ತಿದ್ದರಿಂದ ಅವರು ಬರುವುದು ಸ್ವಲ್ಪ ತಡವಾಗಿದೆ. ನಿಮ್ಮ ರಾಜನಿಗೆ ಯಾವ ವಿಪತ್ತು ಒದಗಿದರೂ ನಾನು ಕೇಳುವುದಿಲ್ಲ. ನನ್ನ ಕುದುರೆ ಅಷ್ಟೇ. ಇಲ್ಲವಾದರೆ ನನ್ನ ಕುದುರೆ ಕ್ರಯವನ್ನು ಕೊಡಿ. ಸಮಾಧಾನವಾಗಿ ನಮ್ಮ ಮಹಾರಾಜರು ಒಂದೇ ಬರುತ್ತಾರೆ. ನಿಮ್ಮ ಹಣಕ್ಕೆ ಯಾವುದೇ ಮೋಸವಿಲ್ಲ. ನಮ್ಮ ಮಹಾರಾಜರಿಗೆ ಗೃಹಪತಿ ಸರಿ ಇಲ್ಲದ ಕಾರಣ ಕಷ್ಟದ ವಿಪತ್ತಿಗೆ ಸಿಲುಕಿದ್ದಾರೆ. ಅದಕ್ಕಾಗಿ ನಮ್ಮ ಮಹಾರಾಜರು ಬರುವವರಿಗೆ ಕಾಲಾವಕಾಶವನ್ನು ಮಾಡಿಕೊಡಿ. ಇಂಥ ಅಸಂಬದ್ಧವಾದ ಮಾತನ್ನು ನಾನು ಕೇಳುವುದಿಲ್ಲ. ಈ ನನ್ನ ಕುದುರೆಯನ್ನು ಪರಾರಿ ಮಾಡಿಕೊಂಡು ಹೋದ ಆ ವಿಕ್ರಮನ ವಿಚಾರ ಇಲ್ಲಿ ಬೇಡ. ನನಗೆ ನನ್ನ ಕುದುರೆಯನ್ನು ಕೊಡಿ, ಇಲ್ಲವಾದರೆ ನನ್ನ ಕುದುರೆ ಕ್ರಯವನ್ನು ಕೊಡಿ. ಪಂಡಿತರೇ, ಇವರ ನುಡಿಗಳನ್ನು ಕೇಳುತ್ತಿದ್ದರೆ ನನ್ನ ಕಿವಿಯೇ ಒಡೆದಂತಾಗುತ್ತಿವೆ. ಗತ್ಯಂತರವಿಲ್ಲ. ವಿಕ್ರಮ ಮಹಾರಾಜರನ್ನು ಹುಡುಕಲು 4 ದಿಕ್ಕಿಗೂ ಸರ್ವಸಿದ್ಧತೆಯನ್ನು ಮಾಡಿಕೊಳ್ಳುತ್ತೇವೆ. ಆದರೆ ವಿಕ್ರಮ ಮಹಾರಾಜರ ಸುಳಿವೇ ಸಿಗುತ್ತಿಲ್ಲ. ಇರಲಿ, ಆ ದೇವರ ದಯೆ ಇದ್ದಂತಾಗಲಿ. ವ್ಯಾಪಾರಿಗಳೇ, ನಿಮ್ಮ ಕುದುರೆಯ ಕ್ರಯವೆಷ್ಟು? ನನ್ನ ಕುದುರೆಯ ಕ್ರಯ 7,500. ಪಂಡಿತರೇ, ಈಗಲೇ ನಮ್ಮ ಅರಮನೆಯ ಭಂಡಾರದ ಬೀಗವನ್ನು ಹೊಡೆದು ಈ ವ್ಯಾಪಾರಿಯ ಕುದುರೆಯ ಬೆಲೆ 7,500 ಸಹಸ್ರ. ಮಹಾಮಂತ್ರಿಗಳೇ, ಕುದುರೆಯ ಬೆಲೆ 7,500 ಸಹಸ್ರವನ್ನು ಕೊಟ್ಟು ಕಳಿಸಿದರಾಯಿತು. ಕುದುರೆ ವ್ಯಾಪಾರಿಗಳೇ, ಬೀಗ ತೆಗೆದುಕೊಳ್ಳಿ. ಅರಮನೆಯ ಭಂಡಾರದ ಬೀಗವನ್ನು ಹೊಡೆದು ನಿಮ್ಮ ಕುದುರೆಯನ್ನು ತೆಗೆದುಕೊಳ್ಳುತ್ತಾರೆ. ಸಂತೋಷ, ನಾನಿನ್ನು ಹೋಗಿ ಬರುತ್ತೇನೆ. ಪಂಡಿತರೇ, ಈ ದಿನದಿಂದ ನಮ್ಮ ವಿಕ್ರಮ ಮಹಾರಾಜರು ಬರುವವರೆಗೂ ರಾಜ್ಯದಲ್ಲಿ ಶ್ರೀ ಶನಿದೇವರ ಮಹಾಪೂಜಾ ವೃತವು ವಿಕಾಲವನ್ನು ನಡೆಯಿರಿ. ಅರಮನೆ ತಾಯಿ ಶ್ರೀ ಶನಿದೇವರ ಪೂಜಾ ಪ್ರಸಾದವು ತಾಯಿ ಮಹಾರಾಣಿಯವರಿಗೆ ಕೊಡುತ್ತದೆ. ಮಹಾಮಂತ್ರಿಗಳು, ನನ್ನ ಈ ಮಾಯದ ಕುದುರೆಯನ್ನು ಸವಾರಿ ಮಾಡಲು ಹಚ್ಚಿದೆ. ಈಗ ಘೋರವಾದ ಗೊಂಡಾರಣ್ಯದಲ್ಲಿ ನಿನ್ನನ್ನು ಕೆಳಗೆ ನಿನಗೆ ಅನ್ನ ನೀರು ಸಿಗದ ರೀತಿಯಾಗಿದೆ. ಗದೆಯನ್ನು ಗೆಲ್ಲುತ್ತನೆಂದು ಗದೆಯ ಜೊತೆ ಸರಸ ಮಾಡಲಿಯ ಮೂರ್ಖ. ನಿನ್ನ ಅಹಂಕಾರವನ್ನು ಬದಲಿಗೆ ತುಳಿಯಲು ಈ ವಿಕ್ರಾಂತ ಶನಿದೇವ. ಶಿವ ಶಿವ, ಇದೇನಿದು? ಈ ಕುದುರೆಯು ನನ್ನನ್ನು ಈ ಗೋಂಡಾರಣ್ಯದಲ್ಲಿ ಕೆಳಗಿರುತ್ತಿತ್ತಲ್ಲ. ನನ್ನ ರಾಜ್ಯವನ್ನು ಬಿಟ್ಟು ಬಹು ದೂರ ತಂದು ಬಿಟ್ಟಿತ್ತಲ್ಲ. ಶಿವ ಶಿವ, ತುಂಬಾ ಬಾಯಾರಿಕೆ ಆಗುತ್ತಿದೆ. ಹೌದು, ಅಲ್ಲಿ ನೀರು ಹರಿಯುವುದು ಕಾಣುತ್ತಿದೆ. ಹೋಗಿ ನೀರು ಕುಡಿದು ನನ್ನ ಬಾಯಾರಿಕೆಯನ್ನು ಆರಿಸಿಕೊಂಡರಾಯಿತು. ಇದೇನಿದು? ನಾನು ಮುಂದೆ ಹೋದಂತೆಲ್ಲ ನಡೆಯುವ ಹಿಂದೆ ಹಿಂದೆ ದೂರದಿಂದ ಕರೆಯುತ್ತಲ್ಲ. ಇದೇನಿದು ವಿಚಿತ್ರ?
ಹುಡುಕುವ ದಾರಿ ನನಗೆಲ್ಲಿದೆ ಎನ್ನ ಶ್ರೀಹರಿಯೇ ಅಡವಿಯೊಳಗೆ ದಾರಿ ಕಾಣದೆ ಬಂದಿರುವೆ ನಾ ದಾರಿ ಕಾಣದೆ ಎನ್ನ ಶ್ರೀಹರಿಯೇ ದಾರಿ ಕಾಣದೆ ಬಂದಿರುವೆ ಎನ್ನ ಶ್ರೀಹರಿಯೇ ಬಿಟ್ಟಾರನ್ನ ನೀ ಕೈಯ ಬಿಟ್ಟಾರೆ ನಾನಾದ ಸೇರದೆ ಕೈಯ ಬಿಟ್ಟಾರೆ ನಾನಾದ ಸೇರದೆ ನೀ ಕೈಯ ಬಿಟ್ಟಾರೆ ನಾನಾದ ಸೇರದೆ ವಿಧಿಯನ್ನು ಅಹಂಕಾರದಿಂದ ಕೇಳುವ ಧೀರ ನಿನ್ನ ಅಶ್ವ ಪರೀಕ್ಷೆ ಇದು ಅಶ್ವ ಪರೀಕ್ಷೆ ಅಲ್ಲ ಉಜ್ಜಯಿನಿ ರಾಜ ವಿಕ್ರಮನ ಸತ್ತು ನಿನ್ನ ಪರೀಕ್ಷೆಯ ಪ್ರಥಮ ಹೆಜ್ಜೆಯಲ್ಲಿ ಬಹಳವಾಗಿ ನೊಂದಿದ್ದೀಯ ಕ್ರಮ ಇನ್ನು ಮುಂದೆ ನಿನ್ನ ತುಂಬಿದ ಅಹಂಕಾರವನ್ನು ಈ ಗೃಹ ತುಂಬ ಸರಿಯಲು ಒಂದು ತುಂಬಿದ ಸಭೆಯಲ್ಲಿ ಅವಹೇಳನ ಮಾಡಿದ ಮಾಯಾವೇಶದಿಂದ ಬಂದು ನಿನ್ನನ್ನು ಮೋಸಗೊಳಿಸಿ ಮುಂದೆ ಕಾಮನಿ ಪಟ್ಟಣ ಸೇರಿಸುತ್ತೇನೆ. ಅಲ್ಲಿ ಮುಂಬರುವ ನಿನ್ನ ಭೀಕರ ದೃಶ್ಯವನ್ನು ಕಂಡು ನೀನು ಭಯಭೀತರಾಗಬೇಕು. ಹಾಗೆ ಮಾಡುತ್ತೇನೆ. ವಿಧಿಯ ವಿಕಟ ಹಾಸ್ಯಕ್ಕೆ ಸಿಲುಕಿ ನಾನು ದೇಶಿಗನಾಗಬೇಕಾಗಿದ್ದೆ ಶಿವ.
ನಿನಗಿದೋ ಈ ವಿಕ್ರಮರ ಅನಂತ ಪ್ರಣಾಮಗಳು. ಈ ನಿನ್ನ ಬೆಳಕಿನಲ್ಲಿ ನನ್ನ ಮುಂದಿನ ಪ್ರಯಾಣ ಬೆಳೆಸಿದರಾಯಿತು. ಎಲ್ಲಿ ಹೋಗಲಿ, ಯಾವ ದಾರಿಯಲ್ಲಿ ಹೋಗಲಿ, ಒಂದು ದೋಷವಂತಾಗಿದೆ ಶಿವ. ಯಾರಪ್ಪ ನೀನು? ಯಾವ ಊರು? ಈ ಘೋರ ಅನ್ನ ಅಡಿಯೋದಲ್ಲಿ ನೀವು ಒಬ್ಬಂಡಿಗನಾಗಿ ಏನು ವಿಚಾರ ಮಾಡುತ್ತಿದ್ದೀಯ? ಯಾವ ಕೆಲಸ ನಿಮಿತ್ತವಾಗಿ ಬಂದಿರುವೆ? ಅಯ್ಯ ಬ್ರಾಹ್ಮಣೋತ್ತಮರೇ, ನಾನು ಬಂದಿರುವುದು ವಿಜಯ ವಿಕಟ ನಾಟಕಕ್ಕೆ ಸಿಲುಕಿ ಇಲ್ಲಿಗೆ ಬಂದಿರುವೆ. ಧರ್ಮ, ನ್ಯಾಯ, ನಿಷ್ಠೆ ಎಂಬ ದೇವರನ್ನು ಹುಡುಕುತ್ತಿರುವೆ. ಆದರೆ ಈ ಗೋಂಡಾರಣ್ಯದಲ್ಲಿ ನನಗೆ ದಾರಿ ತೋರದಂತಾಗಿದೆ ದೇವ, ದಾರಿ ತೋರದಂತಾಗಿದೆ. ಬ್ರಾಹ್ಮಣರೇ, ನೀವು ಈ ಗೋಂಡಾರಣ್ಯದಲ್ಲಿ ದಾರಿ ತೋರುವಿರಾ? ಹೌದು, ನಾನು ತೋರಿಸ್ತೇನೆ, ಬಾ. ಈಗ ಬಾ. ಈಗ ನೋಡು, ಇಲ್ಲಿ ಕಾಣುವುದೇ ಒಂದು ಹರಿದಾರಿ ಆಗುತ್ತದೆ. ಈ ಕಾಲು ದಾರಿಯನ್ನು ಹಿಡಿದು ಹೋದರೆ ಮುಂದೆ ಕಾಣುವುದೇ ತಾಂಬಲಿಪುರ. ನಾನಿನ್ನು ಬರುತ್ತೇನೆ. ತಾಂಬಲಿಪುರ ಅಲ್ಲ, ಹೋಗು ಹೋಗು ಮೂರ್ಖ, ಹೋಗು. ನಾನು ಈ ದಾರಿಯನ್ನೇ ಹಿಡಿದು ಮುಂದೆ ಸಾಗಿದರಾಯಿತು. ಓ ಶ್ರೀ ಮಹಾದೇವ ಗಂಗಾಧರ ಕೈಲಾಸ ನಿನಗೆ ಕಾಮನಿ ಪಟ್ಟಣದಲ್ಲಿ ಹೊರಬಾರದ ಅಪರಾಧವನ್ನು ಹೊರಿಸಿ ಹೊರಬಾರದ ಕಷ್ಟವನ್ನು ಕೊಟ್ಟು ನಿನ್ನ ಅಹಂಕಾರವನ್ನು ನಿರ್ನಾಮ ಮಾಡದಿದ್ದರೆ ನಾನು ಪ್ರಾತಂಗ ರವಿಕುಮಾರನೇ ಅಲ್ಲ. ಮುಂದೆ ಕಾಣುತ್ತಿರುವುದೇ ತಾಮಲಿಪುರ ಇರಬಹುದು. ಅಲ್ಲಿ ಹೋಗಿ ಯಾವುದಾದರೂ ಮೊರದ ಬುಡಗೆ ಕುಳಿತು ವಿಶ್ರಾಂತಿ ತೆಗೆದುಕೊಂಡು ನನ್ನ ಮುಂದಿನ ಪ್ರಯಾಣ ಬೆಳೆಸಿದರಾಯಿತು. ಶಂಭೋ ಶ್ರೀ ಮಹಾದೇವ. ಪೂಜೆಗೆ ಎಲ್ಲರನ್ನ ಕರೆದುಕೊಂಡು ಬಂದ್ರೇನು? ಲಕ್ಷ್ಮಿ, ನಾನಂತೂ ಎಲ್ಲರನ್ನೂ ಶ್ರೀ ಶನಿದೇವರ ಪೂಜೆ ಕರೆದಿದ್ದೇನೆ. ಆದರೆ ಯಾರು ಬರದ ಕಾರಣ ನೋಡಿದ್ರೆ ನಾ ಕರೆದು ಬಂದವನ್ನಂತ ಹೇಳಿ ನನಗೂ ಅನುಮಾನ ಬರಾಕತ್ತೆ. ಅಯ್ಯೋ, ಎಲ್ಲವನ್ನ ನೀವೇ ಮಾತನಾಡ್ತೀರಲ್ರಿ. ನಿಮ್ಮ ಮೇಲೆ ಅನುಮಾನ ಅಂತ ನಾನೆಲ್ಲಿ ಹೇಳಿ? ಹಂಗಂದ್ರೆ ಲಕ್ಷ್ಮಿ, ಲಕ್ಷ್ಮಿ, ನಮ್ಮ ಮನೆಯಲ್ಲಿ ನಡೆಯುತ್ತಿರುವ ಶ್ರೀ ಶನಿದೇವರ ಪೂಜೆಗೆ ನಾ ಕರೀಲಿಕ್ಕೆ ಕೋಡಿ ಒಳಗೆ ಹೋದಾಗ ಪ್ರತಿ ಮನೆಯಲ್ಲಿ ಕೂಡ ಶ್ರೀ ಶನಿದೇವರ ಪೂಜೆ ಮಾಡ್ತಾ ಇದ್ರು. ಅದನ್ನು ನೋಡಿ ಈ ನನ್ನ ಮನಸ್ಸಿಗೆ ತುಂಬಾ ಖುಷಿ ಆಯಿತು. ಲಕ್ಷ್ಮಿ, ಅವರೆಲ್ಲರೂ ಕೂಡ ನಮ್ಮ ವಿಕ್ರಮ ಮಹಾರಾಜರಿಗೆ ಶ್ರೀ ಶನಿದೇವರಲ್ಲಿ ಬೇಡಿಕೊಳ್ಳೋದನ್ನು ಕೇಳಿ ಮತ್ತಷ್ಟು ನನಗೆ ಆನಂದವಾಯಿತು. ಹಾಗಿರುವಾಗ ನಮ್ಮ ಅಮ್ಮನ ಪೂಜೆಗೆ ಹೇಗಂತ ಹೇಳು ನೋಡೋಣ. ಹೌದೇನು? ಈ ಮಾತನ್ನ ಕೇಳಿ ನನಗೆ ತುಂಬಾ ಸಂತೋಷವಾಯಿತು. ನಡೆಯಿರಿ, ನಾವು ಕೂಡ ಶನಿದೇವರ ಪೂಜೆಯನ್ನ ಮಾಡಿ ಪ್ರಸಾದವನ್ನ ಸ್ವೀಕಾರ ಮಾಡೋಣ. ಲಕ್ಷ್ಮಿ, ಶ್ರೀ ಶನಿದೇವರ ಪೂಜೆ ಮಾಡಿ ಎಲ್ಲೇ ಇರಲಿ ಹೇಗೆ ಇರಲಿ ನಮ್ಮ ವಿಕ್ರಮ ಮಹಾರಾಜರಿಗೆ ಆಯುಷ್ಯ ಆರೈಕೆ ಕೊಟ್ಟು ಆ ದೇವರು ಆದಷ್ಟು ಬೇಗನೆ ಈ ನಮ್ಮ ಉಜ್ಜಯಿನಿ ಪಟ್ಟಣಕ್ಕೆ ಸೇರುವಂತೆ ಮಾಡಲಿ ಅಂತ ಹೇಳಿ ಆ ಶನಿದೇವರಲ್ಲಿ ನಾನು ಬೇಡಿಕೊಳ್ತಿದ್ದೀನಿ. ಪೂಜಿಸುವೆ ನಿನ್ನ ರವಿಯ ಸುಕುಮಾರ, ನೀ ಬಂದು ದಯ ತೋರು ಛಾಯಾ ಸುಕುಮಾರ, ನೀ ಬಂದು ದಯ ತೋರು ಛಾಯಾ ಸುಕುಮಾರ.
ನನ್ನ ಮುಂದಿನ ಪ್ರಯಾಣ ಬೆಳೆಸಿದರಾಯಿತು. ಶಂಭೋ ಶ್ರೀ ಮಹಾದೇವ ಗಂಗಾಧರ ಕೈಲಾಸವಾಸ ಶಿವಶಂಕರ ಕೈಲಾಸವಾಸ ಶಿವಶಂಕರ ಶಂಭೋ ಶ್ರೀ ಮಹಾದೇವ ಗಂಗಾಧರ ಕೈಲಾಸವಾಸ ಶಿವಶಂಕರ ಕೈಲಾಸವಾಸ ನಾನು ಬಿಡ್ರಿ ಆ ಏನು ನಾ ಯಾಕೆ ಜೀವ ಹೇಳು ಅಮ್ಮಂದ ಹಾಗೆ ಬಂಗಾಳ ಕೊಟ್ಟು ಕೊಟ್ಬಿಟ್ಟಿದ್ದೆ ಕೇಳ್ಕೊಂಬಲ್ಲ ನೀನು ಚಿಕ್ಕಿ 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 ತಪ್ಪು ಮಾಡ್ಯಾರ ಏನೋ ಚಕ್ಕು ಬರ್ರಿ ಓ ಚಕ್ಕು ಪಂಡಿತ ಬರ್ರಿ ಬಂದೆ ಬಂದೆ ಬರ್ರಿ ವ್ಯಾಪಾರ ಜೋರಿದೆ ಬರ್ರಿ. ಹಾ ಇದೇನ್ರ ಹಾ ಕೈಗೆ ಕೊಟ್ಟವು ಸಾಮಾನು ಹಾ ಎಲ್ಲ ತಂದಿದ್ದ ಮಾರಾರ ತಂದಿದೆ. ಆಸ್ರಿ ಬೇಕಾ? ಹಾ. ಸಾಮಾನು ಹಾ. ಗಲೀಜು. ಯೋ ನೀವು ಕೊಟ್ಟ ಸಾಮಾನಿಗಿಂತ ಜಾಸ್ತಿ ತಂದಿದ್ದು ಆದ್ರೆ ಬಂಗಾರದ ರೇಟ್ ಜಾಸ್ತಿ ಆಗ್ತದೆ ಮಾರಾಯ. ಹಾ ಅದು ಕೊನೆ ಇಲ್ಲ ಒಂದೂವರೆ ಕೆಜಿ ಕೊಡ್ಬಿಟ್ಟು ಆಗ್ಲಿ ಆಗ್ಲಿ ಹಾ ಎಲ್ಲಿಂದ ತಂದ್ಬಿಟ್ಟಿದೆ ಅದು ತಂದು? ಏ ಹಂಗ್ ತಿಳ್ಕೊಬೇಡ್ರಿ ಇದು ನಮ್ಮ ಅಪ್ಪನ ಅಜ್ಜರ ಕಾಲದಿದು. ಹೌದು ಕಾಟು ಕಾಟು ಆಯ್ತು. ಹಾ. ಹಾ ಓಡಿ ಅಂದ್ರೆ 2 ಕೋನ ಹಾಗೆ ಇದಕ್ಕೆ ಸಹಸ್ರವಾದ ಬೆಲೆ ಕೊಡಿ. ಹಾ ಇದಕ್ಕೆ 25,000 ಆಗುತ್ತಮ್ಮ. ಕಡಿಮೆ ಮಾಡಿ 20,000 ಕೊಡ್ತೀನಿ. ಎಂತ ಬಂದಿದ್ದ? ಓ ಆರಾಮಿದ್ದಮ್ಮ. ನಮ್ಮ ಕೂಸಿದ ಬ್ಯಾಡ ತಗೊಂಡ್ರೆ ಈಗ ಭಾಳ ಇಷ್ಟ. ಹೌದು ಎಂತ ಬಂದಿದ್ದು? ಮದುವೆ
ಅದಕ್ಕೆ ಆಭರಣ ಕೊಳಿಗೆ ಬಂದಿದೆ. ಅದೆಲ್ಲ ಆಭರಣ ಇದ್ದು ನೀವು ನಮ್ಮ ಹತ್ರನೇ ನೋಡಿ, ಇದು ಡಾಬಾ. ಇದು ಎಲ್ಲ ಬಹಳ ಕಾಸ್ಟ್ಲಿ ಉಂಟು ಮಾರ. ಗಾಡಿದೆ ಮತ್ತೆ ಯಾವ್ದಿದ್ದು ತೋರಿಸಿ ನೋಡಿ. ಇದು ನೋಡಿ, ಇದು ಇದಕ್ಕೆ ಬಂಗಾರಗಳು ಜಾಸ್ತಿ ಬರ್ತಿದೆ. ಇಲ್ಲೇ ನನ್ನದೇ ಕೂಸಿ ಇದಕ್ಕೆ ಹೋಗ್ತಿಲ್ಲ. ಹಾ. ಆಗ್ತಿದೆ. ಹೌದಾ? ಹಾ. ಮತ್ತೆ ಯಾವ್ದು ಕೊಡ್ದು? ಹಾ. ಹಾ. ಇದು ಸರಸ್ವತಿ ಹಾರ. ಹಾ. ಚೆನ್ನಾಗಿದೆ ಅಲ್ವೇ? ಸರಸ್ವತಿ ಹಾರ ಹೇಳಿದ್ದು. ಆಯ್ತು, ಇದು ಒಂದು ಸರಸ್ವತಿ ಹಾರ ಇದೆ. ಆಗಲ್ಲ? ಚಕ್ರ ಮತ್ತೊಂದು ಲಕ್ಷ್ಮಿ ಹಾರ ಇದ್ದ. ಹೌದಾ? ಇತ್ತು ಮಾರ, ಇತ್ತು. ಹಾ. ಲಕ್ಷ್ಮಿ ಹಾರ ಇತ್ತು. ಹಾ. ಇದು ನೋಡಿ, ಎಲ್ಲ ಸೇರಿ ಚೆನ್ನಾಗಿದೆ ಅಲ್ವೇ? ಲಕ್ಷ್ಮಿ ಹಾರ ಆಯ್ತು, ಲಕ್ಷ್ಮಿ ಹಾರ ಸರಸ್ವತಿ ಹಾರ ಎರಡು ಇಟ್ಬಿಟ್ರೆ ಸಾಕು, ಜೀವನ ಸಾರ್ಥಕ ಅಲ್ವೇ? ಆಯ್ತು, ಎರಡು ಕಾಟ ಮಾಡಿ ಅಷ್ಟೇ. ಹಾಕಿ. ಮತ್ತು ಉಪಯೋಗ ಮಾರ. ಹಾ. ಇದಕ್ಕೆ 1.5 ತೊಲ ಇದೆ. ಆಯ್ತು, ಎಷ್ಟಾಯ್ತು ಹೇಳಿ ಬೆಲೆ? ಹಾ. ಇದಕ್ಕೆ 5,000 ಆಗುತ್ತೆ ಮಾಡಿ. ಹಾ. ಸರಿ ಮಾಡಿ. ಎಲ್ಲ ಬಂದ್ ಮಾಡಿದಾರಂದ್ರೆ ಹಾಗಾಗಿ ಬೇಜಾರು ಮಾಡ್ಕೋಬೇಡಿ. ಅವರೆಲ್ಲ ತಂದಿದ ಮಾರ, ಹಣ ಕಂಜೂಸ್ ಆಯ್ತಲ್ಲ. ನೋಡಿ, ಕಾಸು ಕೊಡ್ತೀರಾ? ಆಯ್ತು, ಬರ್ತೇನೆ. ಹಾ, ಓಕೆ. ಹಾ, ಕೂಸಿ ಬಂದ್ರೆ ಮತ್ತೆ ತಪ್ಪಿಸ್ಬೇಕು ಅಂತ ಹೇಳಿ. ಆಯ್ತು, ಆಯ್ತು. ಓಕೆ ಮಾರ. ಇದ್ರೇನ್ರ ಮಾರಾರ ಬರ್ರಿ. ನಡಿಕಾತಿಲ್ಲ. ಈ ಮೊಮ್ಮಕ್ಕಳು ತೋಟ ಮನೆ ಮಾಡ್ಬೇಕು ಹೊಳಿ ಹೇಳಿದ್ದಾರೆ. ಕೊಳಬಳೆ ಇದೆಯಾ? ಇದ್ದ ಮಾರರೆ ಏನ್ ಕುಮಾರ್ ಮಾಡಿದ್ರೆ ನೀವು ಬರೋದು ನೋಡಿದ್ರೆ ಏನು ಮೊಮ್ಮಕ್ಕಳ ಹೊತ್ತು ಹೊತ್ತು ನಿಮ್ಮ ಭಾರ ಕಡಿಮೆ ಆಗಿದೆ ಕಷ್ಟೇ. ಹಾ, ಅದೇ ಮೊಮ್ಮಕ್ಕಳ ಕಾಟ ಬಾಳ ಅಲ್ರಿ. ಹಾ, ಬನ್ನಿ. ನನಗೊಂದು ಹೆಂಗು ಹಾ, ಕಾಲು ಕಡಿಗ ಕಾಲು ಕಡಗ ಬೇಕಾ? ಹೌದು, ಕೊಡ್ತಾ. ಹಾ, ಕಾಲು ಕಡಗ. ನೋಡಿ ಹೇಗಿತ್ತು? ಚೆನ್ನಾಗಿದ್ದ. ಹಾಕುವ. ಮತ್ತೆ ಸಾಕಾ? ಹೌದಾ? ಜಮ ಮಾಡ್ತಾರೆ. ಇದಕ್ಕೆ 10,000 ಹೌದಾ? ಏನು ಕುಮಾರ್ ಭಟ್ರೆ, ನೀವು ಮನುಷ್ಯರಲ್ಲ. ಆಯ್ತು. ಅಡ್ಡಿಲ್ಲ, ಏಳರಲ್ಲಿ ಜೋಳಿಗೆ ಚಲೋ ತಂದಿರ. ಏನಿದು ನನ್ನ ಅಂಗಡಿಯಲ್ಲಿ ಇಷ್ಟೊಂದು ವ್ಯಾಪಾರ? 1-2 ವರ್ಷದಿಂದ ಆಗಾದ ವ್ಯಾಪಾರ ಒಂದೇ ದಿವಸದಲ್ಲಿ ಇಷ್ಟೊಂದು ವ್ಯಾಪಾರವಾಯ್ತಲ್ಲ. ಏನಿದು ವಿಚಿತ್ರ? ಆ ಮಾರಿಕಾಮೆಯು ನನ್ನ ಮೇಲೆ ಕರುಣೆ ತೋರಿದಳೆ, ಅಥವಾ ಈ ದಿನವು ಯಾವ ಪುಣ್ಯರ ಪುರುಷರ ಮುಖ ನೋಡಿದೆನು? ಇದು ಯಾರ ಕಾಲುಗುಣವೇ ಇರಬಹುದು. ನನ್ನ ಅಂಗಡಿಯಲ್ಲಿ ಇಷ್ಟೊಂದು ವ್ಯಾಪಾರವಾಗಿದೆ ಅಂದಾಗ ಇದು ಯಾರ ಕಾಲುಗುಣವೇ ಇರಬಹುದು. ಇರಲಿ, ಊಟದ ಸಮಯ ಬಹಳವಾಗಿದೆ. ಮಗಳು ಬೇರೆ ಮನೆಯಲ್ಲಿ ಒಳಗಡೆ ಕಾಯ್ತಾ ಇರ್ತಾಳೆ. ಬಾಗಲ ಹಾಕೊಂಡು ಹೋದ್ರಾಯ್ತು. ಓ, ಯಾರಯ್ಯ? ಅಯ್ಯ, ಯಾವ ಊರು ನಿಂದು? ಇಲ್ಲಿಗೆ ಏಕೆ ಕೂತಿರುವೆ? ನಿನ್ನ ಹೆಸರು ಏನು? ಯಾವ ಕಾರ್ಯ ನಿಮಿತ್ತವಾಗಿ ಇಲ್ಲಿಗೆ ಬಂದಿರುವೆ? ಅಯ್ಯ,
ನಾನೊಬ್ಬ ದೇಶಿಕ. ನನ್ನ ಊರು ಇಲ್ಲಿಗೆ ಬಹು ದೂರವಿದೆ. ದಾರಿ ನಡೆದು ಆಯಾಸವಾಗಿದ್ದರಿಂದ ಇಲ್ಲಿ ಕಟ್ಟೆಯ ಮೇಲೆ ಕುಳಿತು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ನನ್ನ ಮುಂದಿನ ಪ್ರಯಾಣ ಬೆಳೆಸುವ ಎಂದಿದ್ದೆ. ಓಹೋ, ಈತನಿಂದಲೇ ನನ್ನ ಅಂಗಡಿಯಲ್ಲಿ ಇಷ್ಟೊಂದು ವ್ಯಾಪಾರ ಆಗಿರ್ಬೋದು. ಹಾ ದೇಶಿಕರೇ, ಈ ದಿನ ನಮ್ಮ ಮನೆಯಲ್ಲಿ ಭೋಜನ ಮುಗಿಸಿ ವಿಶ್ರಾಂತಿ ತೆಗೆದುಕೊಂಡು ನಾಳೆ ನಿಮ್ಮ ಪ್ರಯಾಣ ಮುಂದುವರಿಸಿದ್ರಾಯ್ತು. ಬನ್ನಿ, ಮನೆಗೆ ಹೋಗೋಣ. ಆಗಲಿ, ನಿಮ್ಮ ಅಭಿಪ್ರಾಯದಂತೆಯೇ ಆಗಲಿ. ಹಾ ಬನ್ನಿ. ನಿನಗಿಂದು ನಂದಯ ಶಂಕರಮನೆಯಲ್ಲಿ ನೀನಿನ್ನ 7ನೇ ಪರೀಕ್ಷೆ ಪ್ರಾರಂಭವಾಗುತ್ತದೆ. ಇಂದು ರಾತ್ರಿ ನಿನಗಾಗಿ ಕಾದಿದೆ ನನ್ನ ಮಾಯಾಜಾಲದ ಮಹಾಚಕ್ರ. ಅನುಭವಿಸು ಮೂರ್ಖ. ದಾರಿಕಾರೆ, ಸ್ನಾನ ಸಂಧ್ಯಾ ವಂದನೆಯನ್ನು ಮುಗಿಸಿದಿರಾ? ಎಲ್ಲ ವ್ಯವಸ್ಥಿತವಾಗಿ ನಡೆಯಿತು ಸೆಟ್ರೆ. ಹಾ ಹೇಳಿದೆ. ಊಟ ಮಾಡೋಣ. ಷಡ್ ರುಚಿ ಭ್ರಷ್ಟಾನ್ನ ಭೋಜನ ತಯಾರಾಗಿದೆ. ನಡೀರಿ, ಊಟ ಮುಗಿಸೋಣ. ಹಾಗೆ ಆಗಲಿ. ಬನ್ನಿ. ದಾರಿಕಾರ್ರೆ, ನೀವೀಗ ನಮ್ಮ ಚಿತ್ರಶಾಲೆಗೆ ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳಿ. ಆಯ್ತು ಸೆಟ್ರೆ, ನಿಮ್ಮ ಉಪಚಾರ ಬಹಳವಾಯಿತು. ನಾನಿನ್ನು ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ. ಹಾ ಹೋಗಿ, ಹಾಗೆ ಆಗಲಿ. ಮಗಳೇ ಅಲೋಲಿಕಾ ಬಾರಮ್ಮ ಇಲ್ಲಿ. ಅಪ್ಪಾಜಿ ಕರೆದ್ರೇನು? ಹೌದಮ್ಮ. ಅಪ್ಪಾಜಿ ಏನಿಲ್ಲಮ್ಮ, ನೀನು ಬೆಳೆದು ದೊಡ್ಡವಳಾದಿ ಅಂದಾಗ ನನ್ನ ಜವಾಬ್ದಾರಿ ಒಂದು ಕೆಲಸ ಹಾಗೆ ಉಳಿದಿದೆಯಮ್ಮ. ಅಪ್ಪಾಜಿ ಅದೇನು ಬಿಡಿಸಿ ಹೇಳಿ. ಏನಿಲ್ಲಮ್ಮ, ನೋಡಮ್ಮ, ನನಗೆ ಒಂದು ಒಳ್ಳೆಯ ವರ ನೋಡಿ ನಿನ್ನನ್ನು ಮದುವೆ ಮಾಡಬೇಕೆಂದು ನನ್ನ ಆಸೆ ಆಗಿದೆ ಅಮ್ಮ. ಸರಿ ಬಿಡಿ ಅಪ್ಪಾಜಿ, ಇದು ಒಂದು ವಿಚಾರ ಯಾವತ್ತೂ ನಿಮ್ಮ ತಲೆಯಲ್ಲಿ ಹೊಕ್ಕು ಕೊರಿತಾ ಇದೆ. ನೋಡಿ ಅಪ್ಪಾಜಿ, ಮದುವೆ ಮಾಡುವುದಂತೂ ಮಾಡುವುದೇ, ಆದ್ರೆ ಇಷ್ಟೇಕೆ ಅವಸರ? ಹಾಗಲ್ಲಮ್ಮ, ಗಾಳಿ ಬಂದಾಗ ತೂರಿಕೋ ಅಂತಾರಲ್ಲ, ಹಾಗಾಗಿ ನಮ್ಮ ಮನೆಗೆ ತಾನಾಗೆ ಒಂದು ವರ ಬಂದಿದೆ. ಅದನ್ನು ನಾವು ಕಳೆದುಕೊಳ್ಳುವಂತಿಲ್ಲಮ್ಮ. ಅಲಕ್ಷ್ಯ ಮಾಡಿದರೆ ಅನಾಹುತಕ್ಕೆ ಕಾರಣ ಆಗುತ್ತದೆ. ಅದಕ್ಕಾಗಿ ಅಲಕ್ಷ್ಯ ಮಾಡಬಾರ್ದಮ್ಮ. ತಮ್ಮ ಮಾತಿನ ಅರ್ಥ ನನಗಾಗಲಿಲ್ಲ. ನೋಡಮ್ಮ, ನನ್ನ ಅಭಿಪ್ರಾಯ ಇಷ್ಟೇ. ನಮ್ಮ ಮನೆಗೆ ಸುಲಕ್ಷಣವಾದ ಒಳ್ಳೆ ವಿದ್ಯಾವಂತನಾದ ಒಂದು ವರ ಬಂದಿದ್ದಾರೆ. ಆತನಿಗೆ ನಿನ್ನನ್ನು ಕೊಟ್ಟು ಮದುವೆ ಮಾಡೋದಮ್ಮ. ಅಪ್ಪಾಜಿ ಎಂಥ ತೀರ್ಮಾನಕ್ಕೆ ಕೈಗೊಂಡಿದ್ದೀರಿ ನೀವು? ಹೌದಮ್ಮ. ಶಿರೋಮಣಿಯೇ ಮುದ್ದಿನ
ಒಪ್ಪಿಸಿ ಅವನನ್ನ ಕರೆದುಕೊಂಡು ಬಂದು, ಮಗಳೇ ಅವನನ್ನ ಮದುವೆಯಾಗು ಎಂದು ಹೇಳ್ತಾ ಇದ್ದೀರಲ್ಲ ಅಪ್ಪಾಜಿ. ಮದುವೆ ಅಂದ್ರೆ ಚಿಕ್ಕ ಮಕ್ಕಳ ಆಟ ಅಂತ ತಿಳ್ಕೊಂಡ್ರೇನು? ಆತನನ್ನ ಜೊತೆಗೂಡಿ ಜೀವನ ಪರ್ಯಂತ ಅವನೊಂದಿಗೆ ಬಾಳ ಸಾಗಿಸಬೇಕು. ಆತನ ಗುಣಶೀಲವನ್ನ ಅರಿಯದೆ ಅವನನ್ನ ಮದುವೆ ಮಾಡಿಕೊಳ್ಳಲು ನಾನು ಹೇಗೆ ಒಪ್ಪಲಿ ಅಪ್ಪಾಜಿ? ನಾನು ಹೇಗೆ ಒಪ್ಪಲಿ? ಹಾ ಅಲ್ಲಮ್ಮ, ನೀ ಹೇಳೋದು ಸರಿ ಇದೆಯಮ್ಮ. ಹಾಗೆ ಆಗಲಿ. ಆತನು ಈಗ ನಮ್ಮ ಚಿತ್ರಶಾಲೆಗೆ ವಿಶ್ರಾಂತಿಗಾಗಿ ಹೋಗಿದ್ದಾರೆ. ಆತನನ್ನು ನೀನು ಗುಣ ಪರೀಕ್ಷೆ ಮಾಡಿ ನನಗೆ ತಿಳಿಸಮ್ಮ. ಆಯ್ತು ಅಪ್ಪಾಜಿ, ನೀವು ಹೇಳಿದ ಹಾಗೆ ಅವನ ಗುಣವನ್ನ ಪರೀಕ್ಷೆ ಮಾಡಿ ಮದುವೆಗೆ ನಾನು ನಿಮಗೆ ಒಪ್ಪಿಗೆ ಕೊಡ್ತೀನಿ. ಆಯ್ತೆ? ಹಾ ಹಾಗೆ ಹೋಗಿ ಬಾರಮ್ಮ. ನಿನ್ನ ಗುಣಶೀಲತೆಯನ್ನು, ಅವನ ಗುಣಶೀಲತೆಯನ್ನು ಪರೀಕ್ಷೆ ಮಾಡಿ ಆದಷ್ಟು ಬೇಗ ನನಗೆ ತಿಳಿಸು. ಹಾಗೆ ಆಗಲಿ. ಕೊಡಗನ ಕೋಳಿ ನುಂಗುತ್ತ ನೋಡವ ತಂಗಿ, ಕೊಡಗನ ಕೋಳಿ ನುಂಗುತ್ತ, ಕೊಡಗನ ಕೋಳಿ ನುಂಗುತ್ತ ನೋಡವ ತಂಗಿ, ಕೊಡಗನ ಕೋಳಿ ನುಂಗುತ್ತ. ಆಡು ಆನೆಯ ನುಂಗಿ ಗೋಡೆ ಸುಣ್ಣ ಒಂದಿ, ಆಡು ಆನೆಯ ನುಂಗಿ ಗೋಡೆ ಸುಣ್ಣ ಒಂದಿ, ಆಡಲು ಬಂದ ಪಾತರದವಳ ಮಕ್ಕಳು ನುಂಗುತ್ತ ತಂಗಿ, ಕೊಡಗನ ಕೋಳಿ ನುಂಗುತ್ತ, ಕೊಡಗನ ಕೋಳಿ ನುಂಗುತ್ತ ನೋಡುವ ತಂಗಿ, ಕೊಡಗನ ಕೋಳಿ ನುಂಗುತ್ತ. ಮಾಡಬಾರ್ದ್ರಿ, ಈ ರಾಜರ ಅರಮನೆಯಾಗ ಮಾತ್ರ ಕೆಲಸ ಮಾಡಬಾರ್ದ್ರಿ. ಏ ಸೇವಕ ಅಲ್ಲಿ ಹೋಗು ಅದನ್ನತ್ತ, ಏ ಸೇವಕ ಇಲ್ಲಿ ಹೋಗು ಇದನ್ನತ್ತ, ಹಿಂಗೆ ಮಾಡಿ ಮಾಡಿ ಈ ಸ್ವಂಟ ಅನ್ನೋದು ಸಡದೋಗೈತ್ರಿ. ಅದ್ರಾಕಿ ನನ್ನ ಸೊಸೆ ಮೊಳ್ಳಿ ಎಲ್ಲಿ ಆ ಹೆಂಗಸರ ಬಂಗಾರ ಸಿರಿ ನೋಡ್ಕೊತಾರೆ ಇರ್ತಾರ ಗೊತ್ತಲ್ಲ. ಇನ್ನೂ ಬರುವಳು ಮಲ್ಯ, ಏ ಮಲ್ಯ ಹತ್ತಿ ಕಿತ್ತಾಕಿ ಬಾರ, ಅದೇನು ಒಳ್ಳೆ ಮನೆಗಿತ್ತು ಬಂದಂಗೆ ಮಾಡ್ತೀರಿ. ಬಂದೇವ್ ಮಾವ, ನಿನ್ನಿಂದನೇ ಬರಾಕತ್ತೀನಿ. ಸ್ವಲ್ಪ ನಿನ್ನ ಕಣ್ಣಿಗೆ ಕಾಣ್ಲಿಲ್ಲ ಅಂದ್ರ ಎಲ್ಲೋದ್ಲು ಅಂತ ಹಂಗ ಕೂಕೊಂತನ ಬರ್ತೀನಿ ನೋಡು. ಆಮೇಲೆ ಚಲೋ ಹೇಳ್ತೀನಿ ನೋಡ, ನನ್ನ ಜವಾಬ್ದಾರಿ ಕೆಲಸ ನಾ ಮಾಡ್ಬೇಕಾಗ ನೀನ ಹೇಳ. ಏನಪ್ಪ ಅಂತ ಜವಾಬ್ದಾರಿ ಕೆಲಸ ನಿಂದು? ನೋಡಮಲ್ಲೆ, ನಿಮ್ಮ ಅಪ್ಪ ಅಂದ್ರೆ ನನ್ನ ಸೋದರ ಮಾವ ತಾಯಾವಕ ರಾಣಿ ಸಣ್ಣಕ್ಕಿದ್ದೆ ಹೇಳಿ ಸತ್ತದಾನ. ಏನಂತ ಹೇಳ್ಸತ್ತ ನಮ್ಮಪ್ಪ? ನೋಡ್ತಮ್ಮ ಮಲ್ಯ, ನನ್ನ ಮಗಳ ಸಣ್ಣ ಹಾಕ್ಯದಾಳು, ನನಗೂ ಯಾಕ ಈ ಕಾಯಿಲೆ ವಾಸಿ ಆಗಂಗೆ ಕಾಣುವಂತು. ನಾನು ಏನಾರ ಇದೇ ಕಾಯಿಲೆದಾಗ ಆಯ್ತು ಅಂದ್ರೆ ನನ್ನ ಮಗಳನ್ನ ಹೂವು ನೋಡ್ಕೊಂಡು ಅಂತ ಹೇಳಿ ಸತ್ತಾನೋ. ಹೌದಾ ಮಾವ, ನೀನು ಅದ್ರಂಗನ ಹೂವ ನೋಡ್ದಂಗ ನೋಡ್ಕೊಂತ ಬಂದಿದ್ಳು ನನ್ನನ್ನ. ಅದ ನೋಡಿ ನಿಮ್ಮ ಅಪ್ಪ ನನಗೆ ಮಾಡಿ ಒಟ್ಟು ಅಂತಾನೆ. ಯಾಕೋ ಮಾವ ಅಂತ ಇಡುವಟ್ಟು ಏನಾಯ್ತು? ನಮ್ಮ ಮಾವ ಹೇಳಿದಂಗೆ ಬರೇ ಹೂ ನೋಡಿದಂಗೆ ನೋಡಿದಾಗಿದ್ ಬಿಟ್ರ ಮೂಡ್ದಿ ನೋಡಿದ ತಲಗ ಹಂಗೆ ಮುಡಿಯ ಆಗುವಂತ ನನಗೆ. ಅಲ್ಲೋ ಮಾವ, ಬರೀ ಹೂ ನೋಡ್ದಂಗ ನೋಡ್ಕೊಂತ ಇರು, ಅದನ್ನ ಮುಡ್ಕೋಬೇಡ ಅಂತ ಯಾರು ಹೇಳ್ಯಾರಿ ನಿನಗೆ? ಚಲೋ ಹೇಳ್ತೀವಿ ನೋಡ, ನೀ ಹೇಳಿಲ್ಲ ಅಂತ ನಾನು ಹಂಗೆ ಮುಡ್ಕೊಳಕ್ ಬರ್ತೈತಲ್ಲ. ಹೆಂಗು ಬರ್ತೈತಿ? ಯಾಕಂದ್ರ ಹಿರಿಯರು ಕಿರಿಯರು ನಮ್ಮನ್ನ ಮದುಮಕ್ಕಳನ್ನ ಮಾಡಿ ಅರಸಬೇಕಲ್ಲಪ್ಪ. ನಮಗರ ಯಾರದಾರ ಹಿರಿಯರು ಕಿರಿಯರು? ನಿನಗೂ ಅಪ್ಪವ ಇಲ್ಲ, ನನಗೂ ಅಪ್ಪವ ಇಲ್ಲ, ನೀನ್ ಎಲ್ಲಿಂದ ಬರ್ತಾ ಹಿರಿಯರು ಅಂತಾನೆ. ಅಲ್ಲೋ ಮಾವ, ನಿಮ್ಮ ಅಪ್ಪ ಅಮ್ಮ ಅಂದ್ರ ಅದ ನಮ್ಮ ಅತ್ತಿ ಮಾವ ಹೆಂಗ್ ಸತ್ರು? ಕೇಳಬಾರ್ದು ಸೆಣಕ್ ಬೇಗ ಭಾರಿ ನೋವು. ಹೇಳಕ್ ಹೋದ್ರ ದೊಡ್ಡ ಕಟೇತಿ. ಆದ್ರೂ ನಾನು ಮುದ್ದಿನ ಸ್ವಾಸಿ ಕೇಳ್ತಿ ಅಂತ ಹೇಳ್ತೇನೆ. ಹೇಳು, ಅದನ್ನ ಸಣ್ಣಗ್ ಮಾಡಿ ಹೇಳು. ನಮ್ಮ ಅಪ್ಪ ಅವಾಗ ನಾವು ಒಬ್ಬನ ಮಗ. ಪಾಪ ಮದುವೆಯಾಗಿ ಭಾಳ ವರ್ಷ ಆದ್ಮೇಲೆ ಆ ಗೋಕರ್ಣ ಮಹಾಬಲೇಶ್ವರ ದೇವ್ರಿಗೆ ಹರಕೆ ಹೊತ್ತರಂತ ಅವಾಗ ಹುಟ್ಟಿದ್ ನೋಡಿದ. ಪಾಪ ವಯಸ್ಸ ನಮ್ಮ ಅಪ್ಪ ಅವ್ವ ಜ್ವರ ಪೀಡಿತರಾಗಿ ಅದ ಕಾಲದಾಗ ಸೊತೋಗ್ಬೇಕಂತ. ಇನ್ನು ನಾನು ಭಾಳ ಸಣ್ಣ ಇದ್ನಲ್ಲ, ನಮ್ಮ ಮಾವ ಅಂದ್ರೆ ನಿಮ್ಮ ಅಪ್ಪ ತಂದು ಜೋಪಾನ ಮಾಡಿ ತೋಟ ಮಾಡಿದ. ಮುಂದೆ ನಿಜ ನಿನಗ ಗೊತ್ತೈತಲ್ಲ. ಹೋಗ್ಲಿ ಬಿಡು ಮಾವ, ನಮ್ಮಿಬ್ಬರಿಗಂತೂ ಹಿರಿಯರು ಯಾರು ಇಲ್ಲ. ಮತ್ತ ನಾವು ಕೆಲಸ ಮಾಡೋ ಪದ್ಮಾವತಿ ಅಮ್ಮರು ಅದಾರಲ್ಲ, ಅವ್ರಿಗೆ ನಮ್ಮ ವಿಷಯ ತಿಳಿಸಿದ್ವಿ ಅಂದ್ರ ಅವರು ಬಹಳ ಖುಷಿ ಪಡ್ತಾರ. ಮುಂದೆ ನಿಂತು ನಮ್ಮ ಅಕ್ಕಿ ಕಾಳು ವ್ಯವಸ್ಥೆ ಮಾಡ್ತಾರ. ಮಾವ, ಪದ್ಮಾವತಿ ಅಮ್ಮರು ಅದರಲ್ಲ ಬಹಳ ಒಳ್ಳೆಯವ್ರ ಅದಾರ. ಅಂದ್ರೆ ನಿನಗೆ ಮದುವೆಗೆ ಹಿರಿಯರು ಬೇಕು ಅಂದ. ಬೇಕು ಮಾವ, ಯಾಕಂದ್ರ ಮುಂದೆ ನಿಂತು ಮದುಮಕ್ಕಳನ್ನು ಮಾಡಿ ಆರತಿ ಎತ್ತಿ ಅಕ್ಷತೆ ಹಾಕಿ ಅರಸಬೇಕು.
ಹಂಗೆ ಹಾಡ್ದಂಗೆ 16 ಮಕ್ಕಳು ಹಾಡ್ದು ಹತ್ತಿ ಬಾಳ್ದಂಗೆ 100 ವರ್ಷ ಬಾಡ್ರಿ ಅಂತ ಹಾಡಿಸ್ತಾರ ನಾ ನಿಮ್ಮ ಹಿರಿಯರು. ಹಂಗಲ್ಲೋ ಮಾವ, ಆರ್ತಿಗೊಂದು ಕೀರ್ತಿಗೊಂದು 2 ಸಾಕಂತಂದು 100 ವರ್ಷ ಆದರ್ಶ ದಂಪತಿಯಾಗಿ ಬಾಳ್ರಿ ಅಂತ ಹರಿಸ್ತಾರ ಅವ್ರು. ಓಹೋ ಹಿಂಗೆ ಮಲ್ಲೆ, ನನಗೋ ಯಾರೂ ದಿಕ್ಕಿಲ್ಲ ಅಂತದ್ರಾಗ ನಿನ್ನಂತ ಸದ್ಗುಣಗಳ ಹೆಣ್ಣಿಗೆ ಮಾಡಿ ಹಾಕಕ ಆ ದೇವ್ರು ಅನುವು ಮಾಡಿಕೊಟ್ಟಾನೋ. ನಡಿ ಹಂಗಾರ ಅರಮನೆ ಕೆಲ್ಸಕ್ಕ ಹೋಗ್ತಕೈತಿ, ಹೋಗೋಣ. ಹತ್ತಿರ ಬಂದೀಯ ಒಂದು ಇದೇನಿದು ವಿಚಿತ್ರ? ಈ ಚಿತ್ರ ಕಲೆಯು ಎಷ್ಟೊಂದು ವಿಶಿಷ್ಟವಾಗಿದೆಯಲ್ಲ. ಇಲ್ಲಿ ಗೋಡೆಯ ಮೇಲೆ ಬರೆದ ಹಂಸ, ಗರುಡ, ಮಯೂರಗಳು ಎದ್ದು ಬರುವಂತೆ ಭಾಸವಾಗುತ್ತಿದೆಯಲ್ಲ. ಈ ಕಡೆ ನೋಡಿದರೆ ಹುಲಿ, ಸಿಂಹ, ಆನೆಗಳು ಎದ್ದು ಬರುವಂತೆ ಭಾಸವಾಗುತ್ತಿದೆ. ಈ 4 ಮೂಲೆಗೂ 4 ದೀಪದ ಕಂಬಗಳು ಎಷ್ಟೊಂದು ಶೋಭಿಸುತ್ತಿರುವುದಲ್ಲ. ಈ ಚಿತ್ರಶಾಲೆಯ ಅಲಂಕಾರಕ್ಕೆ ಮುತ್ತಿನ ಗೊಂಚಲುಗಳು ಎಷ್ಟೊಂದು ಶೋಭೆ ತರುತ್ತಿರುವವಲ್ಲ. ಬಣ್ಣ ಬಣ್ಣದಿಂದ ಬರೆದ ಚಿತ್ರಗಳು ಒಂದು ಕಡೆ ನೋಡಿದರೆ ಆನಂದ, ಇನ್ನೊಂದು ಕಡೆ ನೋಡಿದರೆ ಭಯ, ಇನ್ನೊಂದು ಕಡೆ ನೋಡಿದರೆ ಭಯ ಉಂಟಾಗುತ್ತದೆ. ಇದನ್ನು ನೋಡಿ ನಾನು ಆನಂದ ಪಡುವಂತಿಲ್ಲ. ಇದು ಆ ಶನಿದೇವನ ಪ್ರಭಾವವೇ ಸರಿ. ಹೇ ದೇವರೇ, ನನ್ನನ್ನು ನೀನೇ ರಕ್ಷಿಸಬೇಕು ತಂದೆ, ನೀನೇ ರಕ್ಷಿಸಬೇಕು. ಸುಖದ ಸುಪ್ಪತ್ತಿಗೆ ಮೇಲೆ ಮಲಗಿ ನಿದ್ದೆ ಮಾಡು. ಇದು ನಿನಗಾಗಿ ನಿರ್ಮಿಸಲ್ಪಟ್ಟ ಮಾಯಾಚಿತ್ರ. ನಿನಗಾಗಿ ಕಾದು
ತಂದೆಯವರ ಆಸೆಯಂತೆ ವರ ಪರೀಕ್ಷೆಗಾಗಿ ಬಂದೆ. ನನ್ನ ತಂದೆಯವರು ಕೊಟ್ಟ ಹೊಸ ಸೀರೆಯನ್ನು ಉಟ್ಟುಕೊಂಡು ಆಭರಣವನ್ನ ಧರಿಸಿಕೊಂಡು ಕೈಯಲ್ಲಿ ಪನ್ನೀರನ್ನ ಹಿಡಿದುಕೊಂಡು ಅವನ ಪರೀಕ್ಷೆ ಮಾಡೋದಕ್ಕಾಗಿ ಬಂದೆ. ಯಾವ ರೀತಿಯಾಗಿ ಪರೀಕ್ಷೆ ಮಾಡಬೇಕೆಂದು ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಇಂಪಾದ ಗೀತೆಯನ್ನ ಹಾಡಿ ಈ ವರವನ್ನ ಪರೀಕ್ಷೆ ಮಾಡಬೇಕಂತ ಆಸೆ ಆಗ್ತಾ ಇದೆ. ನನ್ನ ಹಾಡಿಗಾದರೂ ಈ ಪುರುಷ ಮಹಾರಾಜ ಎದ್ದು ಬರಬಹುದು ಎಂದು ಎನಿಸುತ್ತಿದೆ. ಬಯಸಿದ ಮಧು ಚಂದ್ರಮ ಬಳಿ ಸಾರಿ ಬಾ ನಿಭಾರೋ ಪ್ರಿಯತಮ ಬಳಿ ಸಾರಿ ಬಾ ನಿಭಾರೋ ಪ್ರಿಯತಮ ನಾ ಬಯಸಿದ ಮಧು ಚಂದ್ರಮ ನಾ ಬಯಸಿದ ಮಧು ಚಂದ್ರಮ ಬಳಿ ಸಾರಿ ಬಾ. ನಮ್ಮ ಅಪ್ಪಾಜಿಯವರ ಇಚ್ಛೆಯಂತೆ ವರ ಪರೀಕ್ಷೆಗಾಗಿ ಬಂದಿದೆ. ನಾನು ಇಷ್ಟು ಮಾತನಾಡಿದ್ದಾಗಲಿ ಹಾಡನ್ನ ಹೇಳಿದಾಗಲಿ ಇವನು ಎಚ್ಚರಾಗಲಿಲ್ಲ. ಹೇಗೆ ಎಚ್ಚರಿಸಲಿ ಇವನನ್ನ ನನ್ನ ಕೈಯಿಂದ ಮುಟ್ಟಿ ಎಚ್ಚರಿಸಲಿ? ಛೇ, ಬೇಡ. ಪರಪುರುಷನ ಸ್ಪರ್ಶವನ್ನ ಮಾಡಿದರೆ ಹೆಣ್ಣಿಗೆ ಅದು ಶೋಭೆಯ. ನಾನು ಹಾಗೆ ಮಾಡಬಾರ್ದು. ಏನು ಮಾಡಲಿ? ನಾನು ಇಷ್ಟು ಮಾತನಾಡಿದ್ರು ಇವನು ಎಚ್ಚರಾಗಲಿಲ್ಲ ಅಂದ್ರೆ ನನ್ನ ಕೈಯಲ್ಲಿರುವ ಪನ್ನೀರನ್ನ ಎರಚಿ ಇವನನ್ನ ಎಚ್ಚರಿಸಲೇ? ಏನು ಮಾಡಲಿ? ಅಥವಾ ನಾನು ಇನ್ನೊಂದು ಹಾಡನ್ನ ಹಾಡಿ ಇವನನ್ನ ಎಚ್ಚರಿಸಲೇ? ಹೌದು, ಈ ಪನ್ನೀರನ್ನ ಹಾಕುವುದಕ್ಕಿಂತ ಮೊದಲು ನಾನು ಹೇಗೂ ಸಂಗೀತವನ್ನ ಕಲಿತಿದ್ದೇನೆ. ನಾನು ಇನ್ನೊಂದು ಹಾಡನ್ನ ಹಾಡಲೇಬೇಕು. ಮಧುಮಾಸ ಚಂದ್ರಮಾ ನೈನಿದೆಗೆ ಸಂಭ್ರಮ
ಮಧುಮಾಸ ಚಂದ್ರಮ ನೈದಿಲೆಗೆ ಸಂಗಮ ಮಧುಮಾಸ ಚಂದ್ರಮ ನೈದಿಲೆಗೆ ಸಂಗಮ ಒಲವಿನ ನಾಟಗೆ ಈ ತಂದ ಪೂರ್ಣಿಮ ಸಂಗಮ ನೈದಿಲೆಗೆ ಸಂಗಮ ಮಧುಮಾಸ ಚಂದ್ರಮ ನೈದಿಲೆಗೆ ಸಂಗಮ ನಾ ಪ್ರೇಮದ ರಮಣೆಯಲ್ಲಿ ವೈಭೋಗ ಸಿರಿಯನು ಕಂಡೆ ಕನ್ನಡದ ಸಿಂಹಾಸನದಿ ನೀರಾಜವಾಗಿದೆ ನಾ ಪ್ರೇಮದ ರಮಣೆಯಲ್ಲಿ ವೈಭೋಗ ಸಿರಿಯನು ಕಂಡೆ ಕನ್ನಡದ ಸಿಂಹಾಸನದಿ ನೀರಾಜವಾಗಿದೆ ನೀರಾಜವಾಗಿದೆ ಮಧುಮಾಸ ಚಂದ್ರಮ ನೈದಿಲೆಗೆ ಸಂಗಮ ಮಧುಮಾಸ ಚಂದ್ರಮ ನೈದಿಲೆಗೆ ಸಂಗಮ. ಛೆ! ನಾನಿಷ್ಟೊಂದು ಕೂಗಾಡಿದರೂ ಇವನು ಎಚ್ಚರಾಗಲಿಲ್ಲ. ಇದೇ ನನ್ನ ಕೈಯಲ್ಲಿರುವ ಪನ್ನೀರಿನಿಂದ ಇವನ ಮೈ ಮೇಲೆ ಸಿಂಪಡಿಸಿ ಇವನನ್ನ ಎಚ್ಚರಿಸಿ ಇಲ್ಲ, ಇವನು ತುಂಬಾ ಪ್ರಯಾಣ ಮಾಡಿ ಆಯಾಸಗೊಂಡು ಮಲಗಿದಂತೆ ಕಾಣುತ್ತದೆ. ಅವನ ಎಚ್ಚರ ಆಗುವವರೆಗೂ ನಾನು ಇಲ್ಲಿಯೇ ಕಾಯುತ್ತೇನೆ. ಅವನು ಎದ್ದ ನಂತರ ಅವನನ್ನ ಪರೀಕ್ಷೆ ಮಾಡಿ ನಮ್ಮಪ್ಪನಿಗೆ ಈ ವಿಷಯವನ್ನ ತಿಳಿಸಿದ್ದೇನೆ. ಆಗಲಿ, ನನಗೂ ಸ್ವಲ್ಪ ಆಯಾಸವಾದಂತೆ ಆಗ್ತಾ ಇದೆ. ನಾನು ಇಲ್ಲಿಯೇ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ತೇನೆ. ಆದರೆ ನನ್ನ ಈ ಮುತ್ತಿನ ಹಾರವನ್ನ ಚಿಕ್ಕ ವಿಶ್ರಾಂತಿ ಪಡೆಯುತ್ತೇನೆ. ಯಾರಿವಳು? ಇಲ್ಲೇಕೆ ಮಲಗಿರುವಳು? ಯಾವ ಕಾರಣಕ್ಕಾಗಿ ಇಲ್ಲಿ ಬಂದಿರುವಳು? ಓಹೋ, ಆ ಶನಿದೇವನೇ ಸೆಟ್ಟರ ಮಗಳನ್ನು ಪ್ರೇರೇಪಿಸಿ ನನ್ನ ಪರೀಕ್ಷೆಗಾಗಿ ಇಲ್ಲಿ ಮಲಗಿರಿಸಿರುವನು. ನನ್ನ ಸತ್ಯವನ್ನು ನಾನು ರಕ್ಷಣೆ ಮಾಡಿಕೊಳ್ಳಲೇಬೇಕು. ಇದೇನಿದು ಆಶ್ಚರ್ಯ? ಇದೇನಿದು? ಚಿತ್ರಪಟದಲ್ಲಿರುವ ಚಿತ್ರಹಂಸವು ಜೀವ ತುಂಬಿ ಚಿತ್ರಕೂಟದಲ್ಲಿರುವ ಮುತ್ತಿನ ಸರವನ್ನು ಒಂದೊಂದಾಗಿಯೇ ನುಂಗುತ್ತಿದೆಯಲ್ಲ. ಇದೇನಿದು ವಿಚಿತ್ರ? ಅಯ್ಯೋ, ಇದನ್ನು ನನ್ನ ಕಣ್ಣುಗಳಿಂದ ನಾನೇ ನಂಬುವಂತಿಲ್ಲ. ಶಿವ ಶಿವ, ಇದೇನಿದೆ ವಿಚಿತ್ರ? ಶಿವ ಶಿವ, ಮುತ್ತಿನ ಸರವನ್ನೇ ನುಂಗಿಬಿಟ್ಟಿದ್ದಲ್ಲ. ಅದೇ ರೀತಿ ಮೊದಲನೇ ಜಗಕ್ಕೆ ಹೋಗಿ ಮತ್ತೆ ಚಿತ್ರಪಟವ ಇತ್ತಲ್ಲ. ಇದನ್ನು ಯಾರಾದರೂ ಹತ್ತಿರ ಹೇಳಿದ್ರೆ ನಂಬುವ ಮಾತೆ. ಧರ್ಮ, ನ್ಯಾಯ, ನಿಷ್ಠೆಯನ್ನು ಸರ್ವಸ್ವವನ್ನೇ ನಂಬಿದ ನನಗೆ ಹೇ ಶನಿದೇವ, ನಿನ್ನ ಯಾವ ನಾಟಕಕ್ಕೂ ಅಂಜುವನಲ್ಲ ಈ ವಿಕ್ರಮ. ನನಗೂ ಆಯಾಸ ಆಗುತ್ತಿದೆ. ನಾನು ಸ್ವಲ್ಪ ತೆಗೆದುಕೊಳ್ಳುತ್ತೇನೆ.
ಇಷ್ಟೊತ್ತಾದ್ರೂ ಇವನಿಗೆ ಎಚ್ಚರಾಗಲಿಲ್ವಲ್ಲ? ಓ, ಇವನು ನಿದ್ದೆಯಲ್ಲಿ ಕುಂಭಕರ್ಣನೇ ಇರಬೇಕು. ಏನೇ ಆಗಲಿ, ನಮ್ಮಪ್ಪನನ್ನ ಕರೆದುಕೊಂಡು ಬರ್ತೇನೆ. ನಮ್ಮಪ್ಪನನ್ನ ಕರೆದುಕೊಂಡು ಬಂದು ಈ ವಿಷಯವನ್ನ ನಮ್ಮಪ್ಪನಿಗೆ ತಿಳಿಸು. ಚಿತ್ರಕೂಟದಲ್ಲಿ ಹಾಕಿದ ನನ್ನ ಮುತ್ತಿನ ಸರ ಕಾಣ್ತಾ ಇಲ್ವಲ್ಲ? ನನ್ನ ಸರ ಎಲ್ಲಿ ಹೋಯ್ತು? ನನ್ನ ಸರ ಎಲ್ಲಿ ಹೋಯ್ತು? ನನ್ನ ಸರ ಎಲ್ಲಿ ಹೋಯ್ತು? ಆ ಗೂಟ ನುಂಗಿದೆ ಅಥವಾ ಆ ಗೋಡೆ ನುಂಗಿದೆ? ಇಲ್ಲ, ಇದ್ದವರು ನಾವಿಬ್ಬರೇ ಅಂದಾಗ ನನ್ನ ಸರವೆಲ್ಲಿ ಹೋಯ್ತು? ಇಲ್ಲ, ನನ್ನ ಆ ಸರವನ್ನ ಕದ್ದು ಮುಚ್ಚಿಟ್ಟುಕೊಂಡು ನಿದ್ದೆ ಬಂದವನಂತೆ ಮಲಗಿರಬೇಕು ಇವನು. ಇವನೊಬ್ಬ ಕಳ್ಳನಿರಬೇಕು. ಕಳ್ಳ, ಏನು? ನನ್ನ ಸರವನ್ನು ನನಗೆ ಕೊಟ್ಟು ಬಿಡು ಕಳ್ಳ, ಕೊಟ್ಟು ಬಿಡು. ನಾನು ನಿಜವಾಗಿಯೂ ಮುತ್ತಿನ ಸರವನ್ನು ಕದ್ದಿಲ್ಲವಮ್ಮ. ಸುಮ್ಮನೆ ಏಕೆ ನನ್ನನ್ನು ದೂಷಿಸುತ್ತಿರುವೆ? ಈ ಬಗ್ಗೆ ನನಗೇನು ಗೊತ್ತಿಲ್ಲವಮ್ಮ. ನಿನ್ನ ಮುತ್ತಿನ ಸರ ನಾನು ಕದ್ದಿಲ್ಲವಮ್ಮ, ನಾನು ಕದ್ದಿಲ್ಲ. ನೀನು ಕದ್ದಿಲ್ಲವೇ? ಹಾಗಾದ್ರೆ ಆ ಕೂಟದಲ್ಲಿ ನೇತು ಹಾಕಿದ ನನ್ನ ಮುತ್ತಿನ ಸರವೆಲ್ಲಿ ಹೋಯ್ತು? ಮಾಯವಾಗಿ ಹೋಯ್ತೆ? ನೋಡು, ತಮಾಷೆಗೇನಾದ್ರೂ ತೆಗೆದುಕೊಂಡಿಯೋ ಅಥವಾ ನನ್ನ ಮೇಲಿನ ಪ್ರೀತಿಗೇನಾದ್ರೂ ತೆಗೆದುಕೊಂಡಿರುವೆಯೋ? ಆ ಸರವನ್ನು ನನಗೆ ಕೊಟ್ಟು ಹೊರಟು ಹೋಗಲಿಲ್ಲ. ಅಮ್ಮ, ತಕ್ಕಾಗಿ ನೀನು ಉಪಕಾರವನ್ನ ಮಾಡಿಬಿಟ್ಟೆ. ತಕ್ಕಾಗಿ ಉಪಕಾರ ಮಾಡಿಬಿಟ್ಟೆ. ನನ್ನ ತಂದೆ ನಿನ್ನನ್ನ ಕರೆದುಕೊಂಡು ಬಂದು ನಿನಗೆ ಆಶ್ರಯವನ್ನ ಕೊಟ್ಟಿದ್ದಕ್ಕೆ ಸರಿಯಾಗಿ ನನ್ನ ತಂದೆಗೆ ಪಾಠವನ್ನ ಕಲಿಸಿಬಿಟ್ಟೆ. ಸರಿಯಾಗಿ ಪಾಠ ಕಲಿಸಿಬಿಟ್ಟೆ. ಅಮ್ಮ, ಅಮ್ಮ, ಅಲೋಲಿಕೆ, ನಿನ್ನ ಹಾರವನ್ನು ಕದಿಯುವುದು ಎಲ್ಲಿಂದ ಬಂತಮ್ಮ? ಈ ಕೈಯಿಂದ ಮುಟ್ಟಿಲ್ಲವಮ್ಮ, ಈ ಕೈಯಿಂದ ಮುಟ್ಟಿಲ್ಲ. ನಾನು ಈ ವಿಷಯವನ್ನ ನಮ್ಮ ಅಪ್ಪಾಜಿಯವರಿಗೆ ಹೇಳ್ತೀನಿ. ನಾನು ಈಗಲೇ ನಮ್ಮ ಅಪ್ಪನನ್ನ ಕರೆದುಕೊಂಡು ಬರ್ತೀನಿ. ಅಪ್ಪ, ಆ ಗೂಟದಲ್ಲಿ ನಾನು ನನ್ನ ಮುತ್ತಿನ ಸರವನ್ನ ನೇತು ಹಾಕಿದೆ. ಈ ದಾರಿ ಹೋಗ ನನ್ನ ಸರವನ್ನ ಕದಿಯಲಾರದವನ ಹಾಗೆ ನಾಟಕವನ್ನ ಮಾಡ್ತಾ ಇದ್ದಾನೆ. ದಯವಿಟ್ಟು ನನ್ನ ಸರವನ್ನ ನನಗೆ ಮಾಡಿಸಿಬಿಡಪ್ಪ, ಮಾಡಿಸಿಬಿಡು. ಏನಯ್ಯ ದೇಶಿಕರೇ, ನೀನು ನನ್ನ ಮಗಳ ಮುತ್ತಿನ ಸರವನ್ನು ಕೊಟ್ಟು ಇಲ್ಲಿಂದ ಹೊರಟು ಹೋಗು. ನಾನು ನಿನಗೆ ಉಪಕಾರ ಮಾಡಿದರೆ ನೀನು ಅಪಕಾರ ಎಸೆಯುವಯ್ಯ, ನೀಚ. ಶೆಟ್ಟರೆ, ನನ್ನನ್ನು ಸುಮ್ಮನೆ ವಿನಾಕಾರಣವಾಗಿ ನಿಂದಿಸಬೇಡಿಸಕ್ಕೆ. ನಿಮ್ಮ ಮಗಳ ಮುತ್ತಿನ ಹಾರವನ್ನು ನಾನು ಕದ್ದಿಲ್ಲ. ಒಳ್ಳೆ ಮಾತಿಂದ ಮುತ್ತಿನ ಸರವನ್ನು ಕೊಡು, ಇಲ್ಲವಾದ್ರೆ ಆಳುಗಳನ್ನು ಹಚ್ಚಿ ನಿನ್ನನ್ನು ಶಿಕ್ಷಿಸಬೇಕಾಗುತ್ತದೆ. ಶೆಟ್ಟರೆ, ನಿಮ್ಮ ಮಗಳ ಸರವನ್ನು ಕದಿಯುವುದು ಎಲ್ಲಿಂದ ಬಂತು ಶೆಟ್ಟರೆ? ಈ ನನ್ನ ಕೈಯಿಂದಲೂ ಮುಟ್ಟಿಲ್ಲ ಶೆಟ್ಟರೆ, ಈ ನನ್ನ ಕೈಯಿಂದಲೂ ಮುಟ್ಟಿಲ್ಲ. ಏನೋ ಕೋಣ ನಿನಗೆ ನಾನೆಷ್ಟು ಪರಿಚಯ, ಏನೋ ಕೋಣ ನಿನಗೆ ನಾನೆಷ್ಟು ಪರಿಚಯ. ಬರು ಮೋಸಗಾರನು ನೀನಿರುವೆ ಕಣ್ಣ, ಓ ಮೋಸಗಾರನು ನೀನಿರುವೆ ಕಣ್ಣ. ಏನೋ ಕೋಣ ನಿನಗೆ ನಾನೆಷ್ಟು ಪರಿಚಯ, ಏನೋ ಕೋಣ ನಿನಗೆ ನಾನೆಷ್ಟು ಪರಿಚಯ. ಓ ಮೋಸಗಾರನು ನೀನಿರುವೆ ಕಣ್ಣ,
ಅಪಾಯವಾದರೆ ನಮಗೆ ತೊಂದರೆಯಾಗುತ್ತದೆ. ಈತನನ್ನು ನಮ್ಮ ಮಹಾರಾಜರಾದ ಚಂದ್ರಸೇನ ಮಹಾರಾಜರ ಬಳಿ ಒಯ್ದರಾಯಿತು. ಹಾ, ಎಳೆದುಕೊಂಡು ನಡೆಯಿರಿ. ನೋಡ್ ಜನ ಮಲ್ಲಿ ಎಂತೆಂತ ಕೆಲಸ ಮಾಡ್ತಾರೋ ಅಂತ ನೋಡಾಕ ಮೈಕಟ್ಟಿನ ಮಗ ಬ್ಯೂಟಿ ಬಾಡ್ಡಿ ಆಗಿದ್ದಾನ. ಮುಖ ಲಕ್ಷಣ ನೋಡಿದ್ರೆ ಸುಂದರವಾಗೈತಿ. ಆದ್ರ ಬಾಯಾಗ ನಾ ಕೊದ್ದುಲ್ಲ ಅಂತ ಸತ್ಗುಣ ಸಂಪನ್ನ ಮಗ ವ್ಯಾಸ ಮಾಡ್ತಾನ. ಮಾವ ಅಂದ್ರ ನೀವ್ ಹೇಳುವಂಗ ನೋಡಿದ್ರ ಆತ ಕಳ್ಳನಂಗ ಕಾಣುವುದಿಲ್ಲ, ಎಷ್ಟು ಲಕ್ಷಣವಾಗಿರುವನಲ್ಲ. ಏ ಹುಚ್ಚೆ, ಅದಕ್ಕ ಅಂತಾರ ನೋಡು, ಚಂದ ನೋಡಿ ತಂದು ಚಾಳಿ ನೋಡಿ ಬಿಟ್ಟದ್ರಂತ. ಪಾಪ ಏನ ಕಷ್ಟದಾಗ ಇದಾನು, ಸಹಾಯ ಮಾಡೋಣ ಅಂತೇಳಿ ನೊಂದೇ ಸಟ್ರು ಮನೆಗೆ ಕರ್ಕೊಂಡು ಹೋಗಿ ಊಟ ಉಪಚಾರ ಮಾಡಿದ್ರ ಅವ್ರ ಮನ್ಯಾಗ ಉಂಡ ಮಲಿಗಿ ಅವ್ರ ಮಗಳದ ಮುತ್ತಿನ ಸರ ಕದ್ದು ಎಂತ ಅಪಕಾರ ಮಾಡ್ಯಾನ ಗೊತ್ತೈತ ನೀವ? ಇಂತರಿಗೆ ಅದಕ್ಕ ಅಂತಾರೋ ಉಂಡ ಮನಿ ಕ್ಯಾಂಡ ಇಡೋರು ಅಂತ. ಅಲ್ಲ ಮಾವ, ನಿನ್ನ ಮಾತಿನ ಅರ್ಥ ಏನು? ನಿನ್ನ ಮನಸ್ಸಿಗೆ ಏನ್ ನೋಡ್ತೈತಿ? ಈ ಜಗತ್ತಿನೊಳಗೆ ಸಂಪನ್ನರು ಯಾರು ಇಲ್ಲಂತೀ? ಇದಾರ ಅದಕ್ಕ ಈಗಿನ ಮಳೆಗಾಲ ಹಿಂಗ ಆಕತ್ಯಾವು. ಮೊದಲಿಗೆ ಎರಡೇ ಇದ್ದವು, ಒಂದು ಹಿಂಗಾರು ಒಂದು ಮುಂಗಾರು. ಈಗ ಹೊಸದೊಂದು ಬಂದೈತಿ ಹಂಗಾರು ಅಂತ. ಬ್ಯಾಸ್ಗೆ ಗೊತ್ತಿಲ್ಲ, ಚಳಿಗಾಲ ಗೊತ್ತಿಲ್ಲ. ಈಗಿನ ಕಾಲದಾಗ ಮಳೆಗಾಲ ಹಿಂಗೆ ಆಗದಕ್ಕ ಮಳೆ ಬೆಳೆ ಹಿಂಗಾಗಿ ಮತ್ ಈಗಿನ ಕಾಲದಾಗ ನ್ಯಾಯ ನೀತಿ ಧರ್ಮ ಅಷ್ಟಾಕೊಂದಿದ್ದದಕ್ಕ ಅಷ್ಟಾಕೊಂದು ಬೆಳೆ ಆಗಾಕತ್ಯಾವು. ಅದಕ್ಕ ಮಾವ, ನ್ಯಾಯ ನೀತಿ ಎಲ್ಲ ಧರ್ಮ ಇರೋದಕ್ಕನ ಅದು ಯಾವಾಗ ಮಳೆ ಆಗ್ಬೇಕು, ಯಾವಾಗ ಏನಾಗ್ಬೇಕು ಎಲ್ಲದೂ ಆಕೇತಿ. ಅಂದ್ರ ಈ ದೇಶ ಪುಣ್ಯ ಮಾಡೈತಿ. ಯಾಕೆ ಹೇಳು? ಏಕಪತಿ ವ್ರತಸ್ಥ ರಾಮನಂತರು ಇದಾರ, ಸತಿ ಸಾವಿತ್ರಿ ಅಂತರೂ ಇದಾರ ಮಾವ ಜಗತ್ನ್ಯಾಗ. ಸಾಕಮ್ಮ, ಹೇಳ್ತಾ ನೀ ರಾಮಾಯಣ ಶುರುವಚ್ಚಿದೆ, ಅದನ್ನ ಒಂದು ಬದಿ ಬಿಟ್ಟು ಬಿಡು. ಅಂದಂಗೆ ನಿಂದು ಎಲ್ಲೈತೆ ಅದಾನ ನಮ್ಮದು ಮದುವೆ ಸುದ್ದಿ. ಅದ್ರ ಬಗ್ಗೆ ನೀನ್ ಯಾಕಷ್ಟು ವಿಚಾರ ಮಾಡ್ತಿ? ಹಿರಿಯರದ ಅಂತ ಹೇಳಿಲ್ಲೇನು? ಅದ ಪದ್ಮಾವತಿ ಅಮ್ಮರು ಅವರಿಗೆಲ್ಲ ತಿಳಿಸಿ ಆಮೇಲೆ ನಮಗೆ ವಿಚಾರ ಮಾಡೋಣ ಮದುವೆ ಇದೆ. ಅಲ್ಲಿವರೆಗೂ ಸ್ವಲ್ಪ ಅಡ್ಕೊಂಡ್ರಾತೋ ಮುಲೆ. ಒಂದು ದೊಡ್ಡ ಆಸೆ ಐತ್ ನೋಡ. ಏನದು? ನೀ ಎಂದ ನಾ ಕೈಯ ತಾಳಿ ಕಟ್ಸಿಂದ ಮುತ್ತಿನಂತ ಒಂದು ಗಂಡು ಮಗನ ಹಡ್ದು ಕೊಡ್ತೀಯೋ, ನಾನು ಅದನ್ನ ಹಿಂಗಿ ಹಚ್ಕಿಂದ ಲೊಚ್ಚ ಅಂದ್ರ ಮದುವೆ ಆದ್ಮೇಲೆ ಮಕ್ಕಳನ್ನ ಹಡೆದು ಕೊಟ್ಟು ನಾನು, ನೀನ್ ಅದನ್ನ ಮುತ್ತು ಕೊಟ್ಟು ಲಚ ಅಯ್ಯೋ ಮತ್ತೆ ನೀರು ಮಾಡ್ತಾಳೋ ಈಕೆ. ಕಡಿಬಿಡಿ ಹುಡುಗಿ ತಡವಿನ್ಯಾಕ ಬಿಡು ನಿನ್ನ ಪರಿವಾರ. ಕಡಿಬಿಡಿ ಹುಡುಗಿ ತಡವಿನ್ಯಾಕ ಬಿಡು ನಿನ್ನ ಪರಿವಾರ. ಬಾರಿ ಬಂಗಾರಿ ನನ್ನ ಮನದ ಸಿಂಗಾರಿ, ಬಾರಿ ಬಂಗಾರಿ ನನ್ನ ಮನದ ಸಿಂಗಾರಿ. ಕಡಿಬಿಡಿ ಹುಡುಗ ತಡವಿನ್ಯಾಕ ಬಿಡು ನಿನ್ನ ಪರಿವಾರ. ಕಡಿಬಿಡಿ ಹುಡುಗ ತಡವಿನ್ಯಾಕ ಬಿಡು ನಿನ್ನ ಪರಿವಾರ. ಬಾರು ಬಂಗಾರ ನನ್ನ ಮನದ ಸಿಂಗಾರ, ಬಾರು ಬಂಗಾರ ನನ್ನ ಮನದ ಸಿಂಗಾರ.
ಹುಡುಗಿ ಕರೆದನು ಊಟಕ್ಕೆ ನೀ ಬಾರ ಗಡಿಬಿಡಿ ಹುಡುಗಿ ತಡವಿನ್ಯಾಕ ಬಿಡುಬಿಡು ನಿನ್ನ ಪರಿವಾರ ಗಡಿಬಿಡಿ ಹುಡುಗಿ ತಡವಿನ್ಯಾಕ ಬಿಡುಬಿಡು ನಿನ್ನ ಪರಿವಾರ ಬಿಡುಬಿಡು ನಿನ್ನ ಪರಿವಾರ ಬಿಡುಬಿಡು ನಿನ್ನ ಪರಿವಾರ ಬಿಡುಬಿಡು ನಿನ್ನ ತುಂಬಾ ಅಭಿಪ್ರಾಯವೇನು? ಮಹಾರಾಜರೇ, ಈತನನ್ನು ವಿಶ್ರಾಂತಿಗಾಗಿ ನಮ್ಮ ಮನೆಗೆ ಕರೆದುಕೊಂಡು ಹೋಗಿದ್ದೆ ಮಹಾರಾಜರೇ. ಊಟ ಮುಗಿಸಿ ವಿಶ್ರಾಂತಿಗಾಗಿ ಚಿತ್ರಶಾಲೆಗೆ ಕಳಿಸಿದ್ದೆ. ಅಲ್ಲಿ ನನ್ನ ಮಗಳ ಮುತ್ತಿನ ಸರವನ್ನು ಕದ್ದಿರುತ್ತಾನೆ ಮಹಾರಾಜರೇ. ದಾರಿ ಕಾರ್ಯಕ್ಕೆ ನಿಮಗೂ ಏನು ಸಂಬಂಧ? ಯಾವ ಸಂಬಂಧವೂ ಇಲ್ಲ ಮಹಾಸ್ವಾಮಿ. ಇವರ ಪರಿಚಯ ಹೇಗಾಯಿತು? ಸುಮಾರು ಮಧ್ಯಾಹ್ನ 2 ಗಂಟೆಯ ಸಮಯದಲ್ಲಿ ನನ್ನ ಅಂಗಡಿಯ ಬಂದು ಮಾಡಿಕೊಂಡು ಹೋಗೋ ಸಮಯದಲ್ಲಿ ಈತನು ನನ್ನ ಅಂಗಡಿಯ ಕಟ್ಟೆಯಲ್ಲಿ ಕೂತಿದ್ದನು ಮಹಾಸ್ವಾಮಿ. ಆವಾಗ ಪರಿಚಯವಾಯಿತು. ಇವನನ್ನು ನಿಮ್ಮ ಮನೆಗೆ ಕರೆದುಕೊಂಡು ಹೋಗಲು ಕಾರಣ? ದೂರದಿಂದ ಪ್ರಯಾಣ ಮಾಡಿ ಬಹಳ ಆಯಾಸವಾದಂತೆ ಕಾಣುತ್ತಿದ್ದರು. ಹಾಗಾಗಿ ಈತನನ್ನು ಮನೆಗೆ ಕರೆದುಕೊಂಡು ಹೋದೆ. ಆಮೇಲೆ ಊಟದ ನಂತರ ವಿಶ್ರಾಂತಿಗಾಗಿ ನಮ್ಮ ಚಿತ್ರಶಾಲೆಗೆ ಕಳಿಸಿದ್ದೆ ಮಹಾಸ್ವಾಮಿ. ಶಕ್ತರೇ, ಮಹಾರಾಜರ ಎದುರಿನಲ್ಲಿ ನಿಂತು ಮಾತಾಡುತ್ತಿರಲಿ. ನನಗೆ ಸರಿಯಾದ ಉತ್ತರ ಬೇಕು. ಇಲ್ಲವಾದರೆ ರಾಜದಂಡನೆಯ ಗುರಿಯಾಗಬೇಕಾಗುತ್ತದೆ. ಎಚ್ಚರ. ಶಕ್ತರೇ, ದಾರಿ ಕಾದಿರುವ ಚಿತ್ರಶಾಲೆಗೆ ನಿಮ್ಮ ಮಗಳ ಮುತ್ತಿನ ಸರ ಹೇಗೆ ಹೋಯಿತು? ನನ್ನ ಮಗಳು ಚಿತ್ರಶಾಲೆಗೆ ವಿಶ್ರಾಂತಿಗಾಗಿ ಕಳಿಸಿದ್ದೆ ಮಹಾರಾಜರೇ. ಅಲ್ಲಿ ಮುತ್ತಿನ ಸರವನ್ನ ಈ ದಾರಿಕಾರನು ತೆಗೆದುಕೊಂಡಿದ್ದಾನೆ ಅಂತ ಕಳವು ಬಂದಿದೆ. ನಿಮ್ಮ ಮಗಳು ಮತ್ತು ದಾರಿಕಾರ ವಿಶ್ರಾಂತಿ ತೆಗೆದುಕೊಳ್ಳುವಾಗ ಚಿತ್ರಶಾಲೆಗೆ ಹೋಗುವ ವಿಚಾರ ಚಿತ್ರಕೂಟಕ್ಕೆ ಸರವನ್ನು ತೆಗೆದು ಹಾಕಲು ಮಹಾರಾಜರೇ, ನಿಜವಾದ ವಿಚಾರವನ್ನ ಅರಿಯುತ್ತೇನೆ ಮಹಾರಾಜರೇ. ನಾನು ನನ್ನ ಮಗಳನ್ನು ಈ ದಾರಿಕಾರನಿಗೆ ಕೊಟ್ಟು ಮದುವೆ ಮಾಡೋದಾಗಿ ನನ್ನ ಮಗಳಿಗೆ ತಿಳಿಸಿದ್ದೆ. ನನ್ನ ಮಗಳು ವರ ಪರೀಕ್ಷೆಗಾಗಿ ಹೋದಾಗ ದಾರಿಕಾರನು ನಿದ್ರೆಯಲ್ಲಿ ಒಳಗಾಗಿದ್ದನು. ಆತನನ್ನು ಕಂಡು ಆಮೇಲೆ ಎಬ್ಬಿಸಿದರಾಯಿತು ಎಂದು ನನ್ನ ಮಗಳು ಅವಳು ಅಲ್ಲೇ ವಿಶ್ರಾಂತಿ ತೆಗೆದುಕೊಂಡವಳು ಮಹಾರಾಜರೇ. ದಾರಿಕಾರನು ಸರವನ್ನು ತೆಗೆದುಕೊಂಡಿರುವುದನ್ನು ನೀವು ನೋಡಿರುವಿರಾ? ಇಲ್ಲ ಮಹಾರಾಜರೇ. ನಿನ್ನ ಮಗಳು ಮತ್ತು ದಾರಿಕಾರ? ನನ್ನ ಮಗಳು ದಾರಿಕಾರ ಹೊರತು ಬೇರೆ ಯಾರೂ ಇರಲಿಲ್ಲ ಮಹಾಸ್ವಾಮಿ. ನಿಮ್ಮ ಮಗಳು ಅಲ್ಲೋಲಿಕೆಯಲ್ಲಿ ಬಂದಿರುವಳೆ? ಇಲ್ಲ ಮಹಾಸ್ವಾಮಿ. ಸರಿ ಇರಲಿ, ಅವಶ್ಯವಿದ್ದಲ್ಲಿ ಕರೆ ಹೇಳಿದರಾಗಿ. ಶೆಟ್ಟರೆ, ಈ ನಿಮ್ಮ ವಿಚಾರದಿಂದ ಮುತ್ತಿನ ಸರವನ್ನು ದಾರಿಕಾರನು ತೆಗೆದುಕೊಂಡಿರುವುದಕ್ಕೆ ತೋರಿದ ಸಾಕ್ಷಿ ಇಲ್ಲದಿರಲು ಆತನು ಅಪರಿಚಿತನಾಗಿದ್ದು ಆತನನ್ನು ನೀವೇ ಮನೆಗೆ ಕರೆದುಕೊಂಡು ಹೋಗಿರುವ ಕಾರಣ ನಿಮ್ಮಲ್ಲಿರುವ ಆಸೆ ಆಕಾಂಕ್ಷೆಗಳು ಕೈಗೂಡುವ ಕಾರಣ ದಾರಿಕಾರನ ಮೇಲೆ ಸುಳ್ಳು ಅಪರಾಧ ಹೇಳಿರುವುದು ನನ್ನ ಅಭಿಪ್ರಾಯ. ಈ ನನ್ನ ಅಭಿಪ್ರಾಯದಂತೆ ನಂತರ ಶಟ್ರಾದ ನೀವೇ ಶಿಕ್ಷೆಯಾಗಬೇಕು. ಕಾರಣ ಸರ ಕದ್ದದನ್ನು ನೋಡಿದ ಸಾಕ್ಷಿ ಇಲ್ಲದರಿಂದ. ಆದರೆ ಅಪರಾಧಿಯ ವಿಚಾರ ಮಾಡಿ ಮನೆಗೆ ತಿಳ್ಕೊಂಡು ಕೊಡುತ್ತೇನೆ. ನ್ಯಾಯಸ್ಥಾನಕ್ಕೆ ಅಧಿಕಾರವು ಬರಲಿ. ನಮಸ್ಕಾರಗಳು. ದಾರಿಕಾರನೇ, ನೀನು ಚಿತ್ರಶಾಲೆಗೆ ಹೋಗಿ ವಿಶ್ರಾಂತಿ ತೆಗೆದುಕೊಂಡಿರುವುದು ನಿಜ ಸ್ವಾಮಿ. ನಂದೇ ಶೆಟ್ಟರು ಮತ್ತು ಮಗಳು ಅಲೋಲಿಕೆಯ ಮದುವೆ ವಿಚಾರ ನಿಮಗೆ ತಿಳಿಸಿದ್ದರೆ? ಇಲ್ಲ ಮಹಾರಾಜ್. ಅಲೋಲಿಕೆಯ ಮುತ್ತಿನ ಸರವನ್ನು ಕೂಟಕ್ಕೆ ತೆಗೆದು ಹಾಕಿದ್ದನ್ನು ನೀವು ನೋಡಿರುವಿರಾ? ಹೌದು, ನೋಡಿದ್ದೆ ಮಹಾಪ್ರಭು. ಹಾಗಾದ್ರೆ ಸರವನ್ನು ತೆಗೆದುಕೊಂಡಿರುವಿಯಾ? ನಾನು ತೆಗೆದುಕೊಂಡಿಲ್ಲ ಮಹಾರಾಜ್. ಈ ನನ್ನ ಕಣ್ಣಿಂದ ನೋಡಿದ್ದೇನೆ ವಿನಃ ಈ ಕೈಯಿಂದ ಮುಟ್ಟಿಲ್ಲ ಮಹಾರಾಜರೇ. ದಾರಿಕಾರನೇ, ಸತ್ಯವನ್ನು ಹೇಳಬೇಕು. ಸುಳ್ಳಾಡಿದರೆ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ನ್ಯಾಯಸ್ಥಾನದಲ್ಲಿ ತೆಗೆದುಕೊಂಡಿಲ್ಲ ಎಂದು ಸುಳ್ಳು ಹೇಳಬೇಡ, ಸತ್ಯವನ್ನು ಹೇಳು. ಮಹಾರಾಜರೇ, ನಾನು ಚಿತ್ರಶಾಲೆಯಲ್ಲಿ ವಿಶ್ರಾಂತಿ ತೆಗೆದುಕೊಂಡು ನಿದ್ರೆಗೆ ಒಳಗಾಗಿದ್ದೆ. ಸ್ವಲ್ಪ ಹೊತ್ತಿನಲ್ಲಿ ಎಚ್ಚರವಾದಾಗ ಒಂದು ಬದಿಯಲ್ಲಿ ಅಲೋಲಿಕೆಯು ನಿದ್ರಿಸುತ್ತಿದ್ದಳು. ಹೆಣ್ಣಿನ ಸೌಂದರ್ಯಕ್ಕೆ ಬೆಲೆ ಕಟ್ಟುವವನು ನಾನಲ್ಲ.
ಮಹಾರಾಜರೇ, ಸತ್ಯವಾಗಿಯೂ ಚಿತ್ರಪಟದಲ್ಲಿರುವ ಚಿತ್ರಹಂಸು ಮುತ್ತಿನ ಸರವನ್ನು ಉಂಗಿದ್ದನ್ನು ನಾನು ಈ ಕಣ್ಣಿಂದ ನೋಡಿದ್ದೇನೆ ಮಹಾರಾಜರೇ. ಈ ವಿಚಾರವನ್ನು ನಂಬುವಷ್ಟು ಮೂರ್ಖರಲ್ಲ ಮಂತ್ರಿಗಳೇ. ಈತರು ಕಳ್ಳನಷ್ಟೇ ಅಲ್ಲ, ಸುಳ್ಳನ್ನು ಹೋಗು ಮಹಾ ಮೋಸಗಾರನಾಗಿದ್ದಾನೆ. ಇವನಿಗೆ ಘೋರ ಶಿಕ್ಷೆಯನ್ನು ಕೊಡುವುದಲ್ಲದೆ ಇವನನ್ನು ಊರ ಹೊರಗೆ ಕಟ್ಟಿಕೊಂಡು ಹೋಗಿ ಈತನ ಕೈ ಕಾಲನ್ನು ಕಡಿದು ಹಾಕಿ ಇವನಿಗೆ ಯಾರು ಅನ್ನ ನೀರು ಕೊಡಬಾರದೆಂದು ರಾಜ್ಯದಲ್ಲಿ ಗೊಂದಲವನ್ನು ಸಾರಿದೆ. ಪೂರ ಆಚೆಗೆ ಇವನ ಎಳೆದೊಯ್ದು ಇವನ, ಪೂರ ಆಚೆಗೆ ಇವನ ಎಳೆದೊಯ್ದು ಇವನ, ಪೂರ ಆಚೆಗೆ ಇವನ ಎಳೆದೊಯ್ದು ಇವನ, ಕಡೆದು ಹಾಕಿದೆ ಇವನ ಕೈಕಾಲುಗಳನ್ನ, ಕಡೆದು ಹಾಕಿದೆ ಇವನ ಕೈಕಾಲುಗಳನ್ನ, ಪೂರ ಆಚೆಗೆ ಇವನ ಎಳೆದೊಯ್ದು, ಪೂರ ಆಚೆಗೆ ಇವನ ಎಳೆದೊಯ್ದು. ಅನ್ನ ನೀರನ್ನು ಕೊಡಲು ಸಾಯಿಸಿದೆ ಇವನ, ಅನ್ನ ನೀರನ್ನು ಕೊಡಲು ಸಾಯಿಸಿದೆ ಇವನ, ಕಷ್ಟವನ್ನು ಪೂರ ಆಚೆಗೆ ಇವನ ಎಳೆದೊಯ್ದು ಇವನ, ಪೂರ ಆಚೆಗೆ ಇವನ, ಪೂರ ಆಚೆಗೆ ಇವನ, ಪೂರ ಆಚೆಗೆ ಇವನ ಎಳೆದೊಯ್ದೆ ಇವನ. ಅಂದಿನ ರಾಜ್ಯ ದರ್ಬಾರಿನಲ್ಲಿ ಆ ಶನಿಯ ಸುಭದ್ರನೆಲ್ಲ ಅಭದ್ರನ್ನು ನಿಲ್ಲಿಸಿ ನಿನ್ನ ಕರಗಳಿಂದ ಚಪ್ಪಾಳೆ ಹೊಡೆದು ನನ್ನನ್ನು ನಿಲ್ಲಿಸಲೇ. ಪಂಡಿತೋತ್ತಮರು ನನ್ನ ಜ್ಞಾನ ಪೂಜೆಯ ವಿಧಾನವನ್ನು ಹೇಳಿದರು. ಅಲಕ್ಷ್ಯ ಮಾಡಿದ್ದಲ್ಲದೆ ಇಂತಹ ನೀಚರು ಗ್ರಹವಲ್ಲವೆಂದು ಹೇಳಿದೆಯ ಭ್ರಷ್ಟ. ಮಾನವರು ದೇವಾನು ದೇವತೆಗಳಾಗಿ ನಾನು ಎಂಬ ಅಹಂಕಾರದಿಂದ ಮೆರೆದವರನ್ನು ಬಿಡಲಿಲ್ಲ. ಹಾಗೆ ನಿನ್ನ ಅಹಂಕಾರವನ್ನು ಮೊದಲನೇದಾಗಿ ನನ್ನ ಮಾಯದ ಕುದುರೆ ಪರೀಕ್ಷೆಯಲ್ಲಿ ನನ್ನ ಮನಃಶಾಂತಿಯಾಗುವಷ್ಟು ದಂಡಿಸಿ ಬೆಕ್ಕು ತಪ್ಪಿಸಿದ್ದೆ. ಎರಡನೇದಾಗಿ ನನ್ನ